ಮಾಸ್ತಿ ಕನ್ನಡದ ಆಸ್ತಿ ಅಂತ ಬೀಗುವ ವಿಧಾನಸಭಾ ಕ್ಷೇತ್ರ ಅದು ಮಾಲೂರು. ಇಲ್ಲಿಯ ಜನರ ಮನಸ್ಥಿತಿ ಏನು, ಜನರ ಬೇಡಿಕೆಗಳೇನು, ನಿರೀಕ್ಷೆಗಳೇನು, ಆಶೋತ್ತರಗಳೇನು? ಇಂಥ ಶಾಸಕರು ನಮ್ಗೆ ಸಿಕ್ಕೋದೇ ಇಲ್ಲ. ಸುಮಾರು 10 ವರ್ಷನ ಏನು ಕೆಲಸ ಆಗಿಲ್ಲ ನಮ್ದು. ಈಗ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ಕೆಲವೊಂದು ಇಲಾಖೆಗಳಲ್ಲಿ ಈಗಲೂ ಲಂಚ ಅವತಾರ ಜಾಸ್ತಿ ಆಗಿದೆ. ರೈತರನ್ನ ತುಂಬಾ ಸುತ್ತಾಡಿಸ್ತಾರೆ. ಬಡವರು ಬಗ್ಗರು ಇರ್ತಾರೆ ಅಲ್ಲ, ಅವ್ರಿಗೆಲ್ಲ ಒಂದು ಅನುಕೂಲಗಳಾಗಬೇಕು. 4 ತಿಂಗಳಿಂದ ಸಂಬಳ ಬರಲ್ಲ. కొడుకులు సాకెళ్ళే మమ్మల్ని ఇద్దరు ఉండారు. ముగ్గురు సాకెళ్ళి వచ్చి మాటలే తిరుచుకొని తినుకొని ఉండము. ನಂಜೇಗೌಡರು ಮಾಲೂರಿನ ಜನತೆಯ ಆಸ್ತಿ ಆಗಿದ್ದಾರೆ ಅನ್ನೋದಕ್ಕೆ ಏನು ಉದಾಹರಣೆ ಕೊಡ್ತೀರಿ ನೀವು? MLA ಆಗಿದ್ದಕ್ಕೆ ಮಾಡಕ್ ಅವಕಾಶ ಇಲ್ದವಲ್ಲ ಮಾಡ್ತೀವಿ ಅಂತ ನಾನು ಹೇಳಿಲ್ಲ. ಏನೋ ವಾರಕ್ಕೆ 1 ದಿವಸ 2 ದಿವಸ ಶೋಕಿಗೆ ಬಂದ್ಬಿಟ್ಟು MLA ಅಂತೇಳಿ ಜನಗಳ ಮುಂದೆ ಮಾತಾಡೋದು ಜನಗಳಿಗೆ ಸಿಕ್ಕೋದಲ್ಲ. ಮುಂದೆ ದೇವರವನೇ, ನನ್ನ ಜನ ಅವರೇ. ಆದ್ರೆ ಜನರು ಎಲ್ಲಾ ಸಮಸ್ಯೆಗೆ ನೀವು ಪರಿಹಾರ ಒದಗಿಸ್ತೀರಿ ಅಂತ ಎಷ್ಟು ಮಟ್ಟಿಗೆ ಹೇಳ್ತೀರಿ? ಆಗೋದಿಲ್ಲ, ಎಲ್ಲ ಆಗೋದಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ ಬಜೆಟ್ ಆಗಿದ ತಕ್ಷಣ ಪ್ರಾರಂಭ ಆಗ್ಬೋದು 4-5 ತಿಂಗಳಲ್ಲಿ ಅನ್ಕೊಂಡಿದ್ದೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಬೇಜಾರಾಗ್ತದೆ. ಸದ್ಯದ ಆಡಳಿತ ಸರ್ಕಾರ ಖಜಾನೆ ತುಂಬಿದ ಸರ್ಕಾರ ಅಂತ ಹೇಳ್ತೀರಾ? ಇವತ್ತು ಏನಾದ್ರೂ ಒಂದು ಮಾತು ಕೊಟ್ರೆ ಆ ಕೆಲಸ ಮಾಡ್ಬೋದು. ಗ್ಯಾರಂಟಿ ಬಂದಿಂದ ಖಜಾನೆಗೆ ಹೊಡೆತ ಬಿತ್ತು. ರಾಜಕಾರಣದಲ್ಲಿ ಇವೆಲ್ಲ ಮಾಡಕ್ ಆಗ್ತಾ ಇಲ್ಲ. ಓಟ್ಗಾಗಿ ಏನ್ ಬೇಕೋ ಮಾಡಕ್ ಹೋಗ್ತೀವಿ. ವೋಟರ್ಸ್ ಭ್ರಷ್ಟರಾಗಿ ಮಾಡ್ತಾ ಇರೋದು ಯಾರಾದ್ರೂ ರಾಜಕಾರಣಿಗಳು. ಕೆಲವು ಯೋಜನೆಗಳನ್ನ ಸ್ಕೀಮ್ ಕೆಲಸ ಬರ್ದವಲ್ಲ ಕೊಡಕ್ ಹೋಗ್ತಾ ಇದೀವಲ್ಲ, ಆ BJP ಅವ್ರು ಕೊಟ್ಟರು ನಾವು ಮಾಡ್ಬೇಕು. ಅವ್ರು ಕೊಟ್ಟರು ಓಟ್ ಜಾಸ್ತಿ ಆಯ್ತು ಅವ್ರಿಗೆ, ನಾವು ಕೊಟ್ಟಿಂತ ಓಟ್ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲ. ಮಾಲೂರಲ್ಲಿ ಮಾಲ್ ಮಾಡೋ ಯೋಚನೆ ಇದೆ ನಿಮ್ಗೆ? BDM ಮಾಲ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಗೆ ಹತ್ರ ಬಂದಿದ್ವಲ್ಲ, ನಾನೇ ಮಾಡಿದಂತ ಒಬ್ಬ MLA ತೊಂದರೆಗಳು ಕೊಟ್ರು. ಬೇಕಾದಷ್ಟು ಕಷ್ಟಗಳಾಯ್ತು. ಡೆವಲಪ್ಮೆಂಟ್ಸ್ಗೆ 1 ರೂಪಾಯಿ ದುಡ್ಡು ಕೊಡ್ಲಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ಸಿಲ್ಕ್ ಅಂಡ್ ಮಿಲ್ಕ್ಗೆ ಹೆಸರಾದಂತಹ ಜಿಲ್ಲೆ ಅದು ಕೋಲಾರ ಜಿಲ್ಲೆ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಬೀಗುವ ವಿಧಾನಸಭಾ ಕ್ಷೇತ್ರ ಅದು ಮಾಲೂರು. ಹಾಗಾದ್ರೆ ಮಾಲೂರು ವಿಧಾನಸಭಾ ಕ್ಷೇತ್ರ ಹೇಗಿದೆ? ಇಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ? ಇಲ್ಲಿಯ ಜನರ ಮನಸ್ಥಿತಿ ಏನು, ಜನರ ಬೇಡಿಕೆಗಳೇನು, ನಿರೀಕ್ಷೆಗಳೇನು, ಆಶೋತ್ತರಗಳೇನು, ಜನರ ಅಭಿಪ್ರಾಯ ಹೇಗಿದೆ, ಜನ ಯಾವ ರೀತಿ ಇಲ್ಲಿ ನಿರೀಕ್ಷೆಗಳನ್ನ ಹೊತ್ಕೊಂಡಿದ್ದಾರೆ, ಜನ ಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ, ಹೀಗೆ 10 ಹಲವು ವಿಚಾರಗಳನ್ನ ತಿಳಿಯೋಣ, ತಿಳಿಸೋಣ. ಹಾಗಾದ್ರೆ ತಡ ಯಾಕೆ, ಬನ್ನಿ ನನ್ನ ಜೊತೆಗೆ. ಮಾಲೂರು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಅಂಟಿಕೊಂಡಂತಿರುವ ಕ್ಷೇತ್ರ. ಬಯಲು ಸೀಮೆ ಕೋಲಾರ ಜಿಲ್ಲೆಗೆ ಸೇರಿರುವ ಕ್ಷೇತ್ರ. ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಹೊಂದಿರುವ ಕ್ಷೇತ್ರ. ಸಾಹಿತಿಗಳಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಹಾಸ್ಯ ಸಾಹಿತಿಗಳಾದ MS ನರಸಿಂಹಮೂರ್ತಿ ಹಾಗೂ CM ಗೋವಿಂದ ರೆಡ್ಡಿ ಇಲ್ಲಿನವರೇ. ಮಾಸ್ತಿಯವರ ಮೂಲಕ ನಾಡಿಗೆ 4ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕ್ಷೇತ್ರ ಹೆಮ್ಮೆಯ ಮಾಲೂರು. ರಾಜಕೀಯ ವಿಚಾರಕ್ಕೆ ಬರುವುದಾದರೆ, ಚುನಾವಣೆ ಹಿನ್ನೆಲೆಯಲ್ಲಿ ಜನರಿಗೆ ತಿರುಪತಿಯಿಂದ ಲಡ್ಡು ತರಿಸಿ ವಿತರಿಸುವುದಕ್ಕೆ ರಾಜ್ಯದಲ್ಲಿ ಪ್ರಸಿದ್ಧರಾಗಿದ್ದವರು ಮಾಲೂರಿನ ಮಾಜಿ ಶಾಸಕ ಕೃಷ್ಣಯ್ಯ ಶೆಟ್ಟಿ. ಮಾಲೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಅಂದರೂ ತಪ್ಪಾಗೋದಿಲ್ಲ. ಈ ಕ್ಷೇತ್ರದಲ್ಲಿ 1952ರಿಂದ 2023ರವರೆಗೆ 15 ವಿಧಾನಸಭಾ ಚುನಾವಣೆಗಳು ನಡೆದಿವೆ. ಅದರಲ್ಲಿ ಕಾಂಗ್ರೆಸ್ 9 ಬಾರಿ ಜಯ ಗಳಿಸಿದರೆ, ಜನತಾ ಪಕ್ಷ, ಜನತಾದಳ, JDS, ಇಂದಿರಾ ಕಾಂಗ್ರೆಸ್ ತಲಾ 1 ಬಾರಿ ಗೆಲುವು ಸಾಧಿಸಿವೆ. ಬಿಜೆಪಿ 2 ಬಾರಿ ಜಯ ಕಂಡರೆ 1 ಬಾರಿ ಸ್ವತಂತ್ರ ಅಭ್ಯರ್ಥಿ ಗೆಲುವು ಕಂಡಿದ್ದಾರೆ. 6 ಚುನಾವಣೆಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು 2ನೇ ಸ್ಥಾನ ತಲುಪಿರುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷ. 2004ರ ಚುನಾವಣೆಯಲ್ಲಿ SN ಕೃಷ್ಣಯ್ಯ ಶೆಟ್ಟಿ ಬಿಜೆಪಿಯಿಂದ ಗೆಲ್ಲುವ ಮೂಲಕ ಇಲ್ಲಿ ಕಮಲದ ಖಾತೆ ಆರಂಭಿಸಿದರು. 2008ರಲ್ಲೂ ಭರ್ಜರಿ ಗೆಲುವು ಕಂಡಂತಹ ಕೃಷ್ಣಯ್ಯ ಶೆಟ್ಟಿ ಮುಜರಾಯಿ ಇಲಾಖೆಯ ಸಚಿವರೂ ಆದರು. ನಂತರ ಅವರು KR ಪುರಂ ಬಳಿಯ ರಾಚೇನಹಳ್ಳಿಯಲ್ಲಿ BDA ವಶಪಡಿಸಿಕೊಂಡ ಜಮೀನನ್ನ ಅಕ್ರಮವಾಗಿ ಡಿನೋಟಿಫೈ ಮಾಡಿದ ಆರೋಪದ ಮೇಲೆ ಯಡಿಯೂರಪ್ಪ ಅವರೊಂದಿಗೆ ಜೈಲು ಸೇರಿದ್ರು. ನಂತರ ಜೈಲಿನಿಂದ ಬಿಡುಗಡೆಯಾಗಿ 2013ರಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲು ಸ್ವಲ್ಪ ಸತಾಯಿಸಿತಾದರೂ ಕೊನೆಯ ಕ್ಷಣದಲ್ಲಿ ಬಿ ಫಾರಂ ಕೊಡ್ತು. ಅದನ್ನ ನಿರಾಕರಿಸಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು JDSನ ಕೆ ಮಂಜುನಾಥಗೌಡ ವಿರುದ್ಧ ಸೋತರು. ಆದರೆ ಈ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಎಂಟ್ರಿ ಕೊಡ್ತು.
ಸ್ಥಳೀಯವಾಗಿ ಹೆಚ್ಚು ಸದ್ದು ಮಾಡಿದ್ದ ಕೆವೈ ನಂಜೇಗೌಡ ಜೆಡಿಎಸ್ನ ಕೆ ಮಂಜುನಾಥ್ ಗೌಡ ವಿರುದ್ಧ ವಿಜಯ ಪತಾಕೆ ಹಾರಿಸಿದರು. 2018ರ ಚುನಾವಣೆಯಲ್ಲಿ ಬಿಜೆಪಿಯ ಕೃಷ್ಣಯ್ಯ ಶೆಟ್ಟಿಗೆ 3ನೇ ಸ್ಥಾನ. ಇದೀಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ 2023ರಲ್ಲೂ ಮಾಲೂರು ಜನ ಕೆವೈ ನಂಜೇಗೌಡರನ್ನ ಕೈಬಿಟ್ಟಿಲ್ಲ. ಬಿಜೆಪಿಯಲ್ಲಿದ್ದ ಟಿಕೆಟ್ ಫೈಟ್ ಕಮಲದ ಮತಗಳನ್ನ ವಿಭಜಿಸಿತು ಅಂದ್ರೂ ತಪ್ಪಾಗೋದಿಲ್ಲ. ಹುಡಿ ವಿಜಯ್ ಕುಮಾರ್ ಟಿಕೆಟ್ ವಂಚಿತರಾದರೂ ಪಕ್ಷೇತರರಾಗಿ ಸ್ಪರ್ಧಿಸಿ ತಮ್ಮ ಸಾಮರ್ಥ್ಯವನ್ನೇ ಪಣಕ್ಕಿಟ್ಟಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆಎಸ್ ಮಂಜುನಾಥ್ ಗೌಡ ಪ್ರಬಲ ಪೈಪೋಟಿ ನಡುವೆಯೂ ಕೆವೈ ನಂಜೇಗೌಡ ಕೆಲವೇ ಮತಗಳ ಅಂತರದಲ್ಲಿ ಗೆಲುವಿನ ನಗೆ ಬೀರಿದ್ರು. ಸೊ ಇವತ್ತಿನ ಎಂಎಲ್ಎ ರಿಪೋರ್ಟ್ ಕಾರ್ಡ್ ನಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಅಭಿಪ್ರಾಯ ಏನು, ಹಾಗೆ ಶಾಸಕರಾದ ಕೆವೈ ನಂಜೇಗೌಡರ ಮನದಾಳ ಏನು ಅನ್ನೋದನ್ನ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಶಾಸಕರು ಕೈಗೆ ಸಿಗಲ್ಲ, ಅಯ್ಯೋ ಬಿಡಪ್ಪ ನಾವು ಓಟ್ ಹಾಕಿದ್ಮೇಲೆ ಮುಗೀತು ಅನ್ನೋದನ್ನ ನೀವೆಲ್ಲ ಕೇಳ್ತಾ ಇರ್ತೀರಿ. ಆದ್ರೆ ಇವತ್ತು ನಾನು ಅದನ್ನ ಬಹಳ ಕುತೂಹಲಿಯಾಗಿ ರಹಸ್ಯವಾಗಿ ಬಂದು ಚೆಕ್ ಮಾಡಿದ್ರೆ ಇಲ್ಲ ರೀ ಹಂಗೆಲ್ಲ ಇಲ್ಲ ಅಂತ ನನಗನ್ನಿಸ್ತು. ಕಾರಣ ಈಗ ನಾ ಯಾರ ಜೊತೆ ಮಾತನಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ. ಹೌದು, ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಸಹಜವಾಗಿ ಎಲ್ರಿಗೂ ಕೂಡ ಸಿಗುವಂತ ವ್ಯಕ್ತಿ ಶಾಸಕರು. ಕಾರ್ಯಕ್ರಮ ಆರಂಭ ಮಾಡೋಣವೇ? ಯಾರು ಏನು ಎತ್ತ ಎಲ್ಲವನ್ನೂ ಕೂಡ ತಿಳಿಸ್ತಾ ಹೋಗ್ತೀನಿ. ವೆಲ್ಕಮ್ ಟು ಎಂಎಲ್ಎ ರಿಪೋರ್ಟ್ ಕಾರ್ಡ್. ನಾನು ನಿಮ್ಮ ರಾಘವ ಸೂರ್ಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ಹೌದು, ನಮ್ ಜೊತೆಗೆ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆವೈ ನಂಜೇಗೌಡರು ನಮ್ ಜೊತೆಗಿದ್ದಾರೆ. ಮಾತನಾಡ್ತಾ ಹೋಗೋಣ. ಅವ್ರಿಗಿರುವಂತ ಸವಾಲ್ಗಳೇನು, ಜನರೇನೋ ಅಹವಾಲ್ಗಳನ್ನ ತಗೊಂಡ್ ಬರ್ತಾ ಇರ್ತಾರೆ. ಆದ್ರೆ ನಿಜಕ್ಕೂ ಅವ್ರು ಯಾವ ರೀತಿ ಫೇಸ್ ಮಾಡ್ತಿರ್ತಾರೆ? ಎಂಎಲ್ಎ ಅಯ್ಯೋ ಬಿಡ್ರಿ ಅವ್ರೇನು ಐಷಾರಾಮಿಗೆ ಜೀವನ ಮಾಡ್ತಿರ್ತಾರೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಅದೆಲ್ಲ ಎಷ್ಟರ ಮಟ್ಟಿಗೆ ನಿಜ, ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ. ಸೊ ಲೆಟ್ಸ್ ವೆಲ್ಕಮ್ ಕೆವೈ ನಂಜೇಗೌಡರು. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಫೈನ್, ಚೆನ್ನಾಗಿದೆ. ಫೈನ್, ಚೆನ್ನಾಗಿದ್ದೀನಿ. ಯಾವಾಗ್ಲೂ ಹಿಂಗೆ ಇರ್ತಿರ್ತೀರಿ, ಆದ್ರೆ ಯಾವಾಗ್ಲೂ ಬಿಸಿ ಇರ್ತೀರಿ. ಯಾವಾಗ್ಲೂ ಹಿಂಗೆ ಇರ್ತೀನಿ. ಏನ್ ಸರ್ ವಿಶೇಷ, ಏನಿದ್ರ ರಹಸ್ಯ? ಏನಿಲ್ಲ, ಒಬ್ಬ ಸಾಮಾನ್ಯ ಜನರ ಮಧ್ಯೆ ಇರ್ತೀನಲ್ಲ, ಅದೇ ಒಂದು ವಿಶೇಷ. ಅಬ್ಬಾ ಅಬ್ಬಾ ಅಬ್ಬಾ. ಅಲ್ಲ, ಸಾಮಾನ್ಯರ ಜೊತೆ ಇರೋಕೆ ತುಂಬಾ ಅಸಾಮಾನ್ಯ ಶಕ್ತಿ ಇರ್ಬೇಕು ಅಂತ. ಅವರೇ ವಿಶೇಷ. ಸಾಮಾನ್ಯರ ಜೊತೆ ಇರ್ಬೇಕು, ಅಸಾಮಾನ್ಯ ಶಕ್ತಿ ಇರ್ಬೇಕು. ಸಾಮಾನ್ಯರ ಜೊತೆ ಬೆರೆಯಲ್ಲ ಅಂತ ನನ್ನ ಭಾವನೆ. ಅದೇ ಒಂದು ವಿಶೇಷ ನನ್ನಲ್ಲಿ ಅಂತ ಹೇಳ. ಎಸ್ ಸರ್, ಸಾಮಾನ್ಯವಾಗಿ 1986ರಿಂದ ಅನ್ಕೊಳ್ತೀನಿ. 86 ರಾಜಕೀಯ ಪ್ರವೇಶ. ರಾಜಕೀಯ ಪ್ರವೇಶ. ರಾಜರಾಗಿದ್ದೀರಾ ನೀವು? ರಾಜರಾಗೇ ಇದ್ದೀರಾ? ಸೇವಕರಾಗಿರ, ನಮ್ಮ ಜನತೆ ಸೇವಕರಾಗಿದ್ದೀನಿ, ರಾಜರಾಗಿಲ್ಲ. ಸೇವಕರಾಗಿ ಕೆಲಸ ಮಾಡ್ಕೊಂಬರಂತ ಅವಕಾಶವನ್ನ ನಮ್ಮ ತಾಲೂಕಿನ ಜನತೆ, ಮಾಲೂರು ತಾಲೂಕಿನ ಜನತೆ ಕೊಟ್ಟಿದ್ದಾರೆ. 86 22 ವರ್ಷಕ್ಕೆ ರಾಜಕಾರಣ ಪ್ರವೇಶ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲಾ ಅವಕಾಶಗಳು, ಒಂದು ಎಲೆಕ್ಷನ್ ನಾನು ಸೋತಿಲ್ಲ. ಅದು ನನ್ನ ತಾಲೂಕಿನ, ಮಾಲೂರು ತಾಲೂಕಿನ ಜನತೆ ಕೊಟ್ಟಂತ ಅವಕಾಶ ಇದು. ಆ ನಂಬಿಕೆನ ಉಳಿಸ್ಕೊಂಡು ಸೇವೆಯನ್ನು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಮುಂದೆ ದೇವರವನೇ, ನನ್ ಜನ ಅವರೇ. ಏನೋ ಬಹಳ ಸುಲಭವಾಗಿ ಹೇಳ್ಬಿಟ್ರಿ ಸರ್. ಜನ ಏನೋ ನೋಡ್ಕೊತಿದ್ದಾರೆ ಅಂತ ಹೇಳಿ. ಆದ್ರೆ ಏನ್ ಹಕ್ಕಿಕತ್ತೇನು, ಅಂದ್ರೆ ನಿಜವಾದ ಅಸಲಿಯತ್ತೇನು? ಆ ಎಲ್ಲ ನಂಬಿಕೆ ಸುಮ್ಮನೆ ಎಲ್ರ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತಾರ ಸರ್? ಇಲ್ಲ ಅಲ್ಲ. ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ನಿಮಗ? ಜನ ನಂಬ್ತಾರೆ, ಮತ್ತೆ ನಡ್ಕೊಂಡ್ರೆ ಉಳಿಸ್ಕೊಂತಾರೆ. ನಂಬಿಕೆನೆ ಶಾಶ್ವತವಾಗಿ, ಇಲ್ಲ ಅಂದ್ರೆ ಕಳಿಸ್ತಾ ಇರ್ತಾರೆ ಮನೆಗೆ. ಹೌದಾ? ಅದು ನಮ್ ತಾಲೂಕಲ್ಲಿ ಆಗಿದೆ. ನಂಬಿದ್ದಾರೆ, ಮತ್ತೆ ಮನೆಗೆ ಕಳಿಸಿದ್ದಾರೆ. ಅದು ನನ್ ನಂಬಿದ್ದಾರೆ. ನಾನು ಇಲ್ಲಿವರೆಗೂ ನನ್ನ ತಾಲೂಕಿನ ಜನ ಮನೆಗೆ ಕಳಿಸ್ಲಿಲ್ಲ. ಆ ನಂಬಿಕೆನ ಉಳಿಸ್ಕೊಂಡು ಅವ್ರ ಮನಸ್ಸಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬಂದಿದ್ದಾರೆ ಮನಸ್ಸಿಗೆ ಕಳಿಸಿ ಆ ಮನೆಗೆ ಕಳಿಸಿದಾರಲ್ಲ ಸರ್? ಹೌದು ಹೌದು ಅಲ್ವಾ? ಹೌದು, ಶಾಸಕರಾಗಿ ಮಾಡಿದ್ದಾರೆ. ಹೌದು. ಆದ್ರೂ ಈ ಚುನಾವಣೆ ಅಂತ ಬಂದಾಗ, ಸ್ಪರ್ಧೆ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಬಹಳಷ್ಟು ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದಾಗ ಆ ಪರಿಸ್ಥಿತಿ ಬೇರೆ ಇರುತ್ತೆ, ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದಾಗ ಒಂದು ಪರಿಸ್ಥಿತಿ ಬೇರೆ ಇರುತ್ತೆ. ಹೆಂಗಿದ್ನೆಲ್ಲ ಹೆಂಗ್ ಫೇಸ್ ಮಾಡಿದಿರಿ ನೀವು ಈ ಎರಡು ಚುನಾವಣೆಗಳ ಬಗ್ಗೆ ಮಾತನಾಡೋದಾದ್ರೆ? ಮೊದಲನೇ ಚುನಾವಣೆ ಅತಿ ಹೆಚ್ಚಿನ ಲೀಡನ್ನ ಕೊಡ್ತು. ಕರೆಕ್ಟ್. ಅತಿ ಹೆಚ್ಚಿನ ಓಟು ಬಂದಿತ್ತು. ಹೌದು. ಎರಡನೇ ಅವಧಿಗೆ ತುಂಬಾ ಕಡಿಮೆ ಬಂತು. ಲೀಡ್ ತುಂಬಾ ಕಡಿಮೆ ಅಂತರದಲ್ಲೇ ಗೆದ್ದಿದ್ದೀನಿ. ನನಗೇನು ಆತರ ಅನಿಸ್ತಾ ಇಲ್ಲ. ಕಾರಣ ಬೇರೆ. ಕಾರಣ ಬೇರೆ, ವಾತಾವರಣ ಮತ್ತೆ ಕಾರಣ ಬೇರೆ ಇದ್ದಿದ್ದರಿಂದ ಮಾಲೂರು ತಾಲೂಕಲ್ಲಿ ತುಂಬಾ ಕಡಿಮೆ ಮತದಲ್ಲಿ ನಾನು ಗೆದ್ದಿದ್ದೀನಿ. ಆದ್ರೂ ಕೂಡ ನನ್ನ ತಾಲೂಕಿನ ಜನತೆ ಮೇಲೆ ನಂಬಿಕೆ ಇತ್ತು. ಆ ಸಮಯ ಸಂದರ್ಭ ಹಿಂಗಾಗಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಇದಾಗೋದಿಲ್ಲ, ಹೆಂಗೋ ಏನೋ ಕಷ್ಟದಲ್ಲಿ ಉಳ್ಕೊಂಡಿದ್ದಾನೆ, ಉಳಿಸಿದಾರೆ ನನ್ನ ತಾಲೂಕಿನ ಜನ.
ಮತ್ತೆ ಇಂಥ ಒಂದು ಸಂದರ್ಭ ನಾನು ಬರೋದಿಲ್ಲ, ಇಂಥ ಒಂದು ದಿನಗಳು ನಾನು ನೋಡೋದಿಲ್ಲ ಅಂತೇಳಿ ನಂಬಿಕೆ ಇತ್ತು. ಆ ನಂಬಿಕೆ ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರೀ 10 ತಿಂಗಳಿಗೆ ನಾನು ತುಂಬಾ ಕಡಿಮೆ ಓಟ್ಗಳು ಹಾಕಿ ತುಂಬಾ ಕಡಿಮೆ ಅಂತರ ಮತಗಳಿಂದ ಗೆದ್ರೂ ಸಹಿತ 10 ತಿಂಗಳಿಗೆ ನನ್ನ ನೋವನ್ನ ನನ್ನ ತಾಲೂಕಿನ ಜನತೆ ಮುಂದೆ ನಾನು ಕೇಳ್ಕೊಂಡಾಗ ತುಂಬಾ ಕಡಿಮೆ ಓಟ್ಗಳಲ್ಲಿ ನಾನು MLA ಮಾಡಿದ್ರಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ ಮುಂದೆ ಹೋಗ್ಬೇಕಾಗ್ತದೆ, ನನ್ನ ಗೌರವನ ಉಳಿಸ್ಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಕೇಳ್ಕೊಂಡಾಗ ನನ್ನ ತಾಲೂಕಿನ ಜನ ನನ್ನ ಕೈ ಹಿಡಿದಿದ್ದಾರೆ. ನಾನು ಬರೀ 50,900 ಓಟಲ್ಲಿ MLA ಆಗಿದ್ದೀನಿ. ಇವಾಗ 77,909 ಓಟ್ ಕೊಟ್ಟಿದ್ದಾರೆ. ಇವತ್ತು ಸುಮಾರು 24,000 ಓಟ್ 10 ತಿಂಗಳಿಗೆ ಬದಲಾವಣೆ ಮಾಡಿದ್ದಾರೆ. ನನ್ನ ತಾಲೂಕಿನ ಜನ ನನ್ನ ಪರ ಹೆಚ್ಚಿಗೆ ಇಲ್ಲ. ನಂಜೇಗೌಡರು ಸರ್ಕಾರದಲ್ಲಿ ಉಳ್ಕೊಂಡಿದ್ದಾರೆ, ಅವ್ರ ನೋವನ್ನು ತೋಡ್ಕೊಂಡಿದ್ದಾರೆ. ಅವರಿಗೆ ನಾವು ಧೈರ್ಯ ತುಂಬಬೇಕಾದ್ರೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚಿನ ಓಟನ್ನ ಕೊಟ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ನಂಬಿಕೆ ಇಟ್ಟು ನನಗೆ ಮಾಡಿದ್ದಾರೆ. ಒಂದು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಏನು ಇಂಡಿಪೆಂಡೆಂಟ್, BJP, JDS ಇವರೆಲ್ಲ ಒಂದಾಗಿ ಎಲೆಕ್ಷನ್ ಮಾಡಿದ್ರು ಕೂಡ ನನಗೆ ಅದೇನು ಮಾತು ದೊಡ್ಡದಾಗ್ಲಿಲ್ಲ. ಮೋದಿ ವೇವ್ ಅಂತೇಳಿ ನಿಲ್ದೇ ಇದ್ದಿದ್ರೆ ಬರೀ 13,000 ಡಿಫರೆನ್ಸ್. ಏನಂದ್ರಿ ಸರ್ ಇನ್ನೊಂದ್ಸರಿ? ಮೋದಿ ವೇವ್ ಅನ್ನೋ ಒಂದೇ ಒಂದು ಈ ಯುವಕರಲ್ಲಿ ಇಲ್ಲದೆ ಇದ್ದಿದ್ರೆ ನಾನು ಮೊದಲನೇ ಸ್ಥಾನದಲ್ಲಿ ಮಾಲೂರು ತಾಲೂಕು. ಏನ್ ಸರ್ ಹಂಗಂದ್ರೆ ಮೋದಿ ವೇವ್ ಅಂದ್ರೆ ಕೆಲವು ಪರ್ಸೆಂಟೇಜ್ ಕಡಿಮೆ ಆಗ್ಬಿಟ್ಟಿದೆ ದೇಶದಲ್ಲಿ, ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಇದೆ ಏನು ಮೋದಿ ಅಂತ. ಆ ಪರ್ಸೆಂಟೇಜ್ ಅಲ್ಲಿ ಮಾಲೂರು ತಾಲೂಕು ಬರೀ 13,000 ಮುಂದೆ ಇದ್ದಾರೆ. ತುಂಬಾ ಕಡಿಮೆ ಓಟ್ ಇದ್ದಿದ್ದು ಸುಮಾರು 24,000 ಓಟ್ ಜಾಸ್ತಿ ಆಗಿದ್ದೀನಿ ಅಂದ್ರೆ ನನಗೆ ಖುಷಿ ಆಗ್ತದೆ. ಅಂದ್ರೆ ಯಾವ ವೇವ್ ಇದ್ರು ಕೂಡ ಅದನ್ನ ಸೈಡಿಗೆ ಸರಿಸ್ತೀರಿ ಅಂತ ತೋರಿಸಿದ್ದಾರೆ. ನಾನು ತಳ್ತೀನಿ ಅನ್ನೋದಕ್ಕಿಂತಲೂ ನನ್ನ ತಾಲೂಕಿನ ಜನತೆ ನನ್ನ ಕೈ ಹಿಡಿದಾರೆ, ನನ್ನ ಪರ ಇದ್ದಾರೆ ಅನ್ನೋದು ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಗೊತ್ತಾಗಿದೆ. ಓಕೆ ಸರ್, ನೀವು ಯಾಕೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡಿದ್ದೀರಿ? ನಾನು ಮೂಲತಃ ಕಾಂಗ್ರೆಸ್ಸಿಗ. ಯಾಕೆ ಅಂತ ನೀವು ನಮ್ಮ ತಾತವರು ಕಾಂಗ್ರೆಸ್, ನಮ್ಮಪ್ಪ ಕಾಂಗ್ರೆಸ್. ನಾನು ಕೂಡ 86ರಲ್ಲಿ ಮಂಡಲ್ ಪಂಚಾಯತಿ ಕೈ ಸಿಂಬಲ್ ಕೊಡ್ತಾ ಇದ್ರು. ಅವಾಗ 86 ಅಲ್ಲಿ ಜನತಾ ಪಕ್ಷ ಇತ್ತು, ಕಾಂಗ್ರೆಸ್ ಇತ್ತು. ಜನತಾ ಪಕ್ಷ ನೇಗಿಲು ಹೊತ್ತ ರೈತ ಸಿಂಬಲ್ ಕೊಟ್ಟಿದ್ರು, ಕರೆಕ್ಟ್. ನಮಗೆ ಕೈ ಸಿಂಬಲ್ ಕೊಟ್ಟಿದ್ರು. ಆ ಕಾಲದಿಂದ ಕಾಂಗ್ರೆಸ್. ಕಾರಣಾಂತರ ಕಾಂಗ್ರೆಸ್ ಬಿಟ್ಟು ಒಂದು ಸಾರಿ ಕಾಂಗ್ರೆಸ್ ಬಿಟ್ಟು ಹೋದೆ. ಮತ್ತೆ ಕಾಂಗ್ರೆಸ್ ಬಿಟ್ಟು JDS ಹೋದೆ. JDS ಅಲ್ಲಿ ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. BJP ಗೌರ್ಮೆಂಟ್ ಅಲ್ಲಿ ಸನ್ಮಾನ್ಯ ಕೃಷ್ಣಯ್ಯ ಶೆಟ್ಟರು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 5 ಜಿಲ್ಲಾ ಪಂಚಾಯತಿ, ಒಂದೇ ಒಂದು ಜಿಲ್ಲಾ ಪಂಚಾಯತಿ JDS ಅಂತ ಮೊದಲ ಆಯ್ಕೆ ಮಾಡ್ಕೊಂಡಂತ ಪಕ್ಷದಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮಾಲೂರು ತಾಲೂಕಲ್ಲಿ ಗೆಲ್ಸಿದ್ರು. ಆ ಒಂದು ಜಿಲ್ಲಾ ಪಂಚಾಯತಿ ಗೆಲ್ಸಿದ್ದಿಂದ ನಮ್ಮ ಶ್ರೀಮತಿ ಅವ್ರನ್ನ ಕೋಲಾರ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಕೂಡ ಆದ್ವಿ. ಒಂದು JDS ಅಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಗೆದ್ದು ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೂಡ ಅವಕಾಶ ಸಿಕ್ತು. ಮತ್ತೆ ಕಾರಣಾಂತರ ಕಾಂಗ್ರೆಸ್ ಬಿಟ್ಟು JDS ಹೋದ್ ಮತ್ತೆ ವಾಪಸ್ ಕಾಂಗ್ರೆಸ್ ಬಂದೆ. ಕಾಂಗ್ರೆಸ್ ಹೈಕಮಾಂಡು ನನಗೆ ಜವಾಬ್ದಾರಿ ಕೊಡ್ತು. ಕಾಂಗ್ರೆಸ್ ಇಲ್ಲಿ ಇರಲಿಲ್ಲ, ಸುಮಾರು 15 ವರ್ಷ ಆಗಿತ್ತು. ಬರೀ 9,500 ಬಂದಿತ್ತು ಕಾಂಗ್ರೆಸ್. ಪಕ್ಷವನ್ನು ಕಟ್ಟುವಂತ ಜವಾಬ್ದಾರಿ ಕೊಟ್ಟ ಮೇಲೆ 2.5 ವರ್ಷ ಹೋರಾಟ ಮಾಡಿದೆ. ಬೇಕಾದಷ್ಟು ತೊಂದರೆಗಳು ನೋವುಗಳು ಕೂಡ ನಾನೇ ಮಾಡಿದಂತ ಒಬ್ಬ MLA ತೊಂದರೆಗಳು ಕೊಟ್ಟರು. ಅದನ್ನ ನನ್ನ ತಾಲೂಕಿನ ಜನ ನನ್ನ ಕೈ ಹಿಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ 15 ವರ್ಷ ಆದ್ಮೇಲೆ ಜಯ ಕೊಟ್ಟರು. ಮೊದಲನೇ ಅವಧಿಯಲ್ಲಿ ನಾನು MLA ಆದೆ. ಕಷ್ಟ BJP ಸರ್ಕಾರದಲ್ಲಿ ಬೇಕಾದಷ್ಟು ಕಷ್ಟಗಳಾಯ್ತು. ಡೆವಲಪ್ಮೆಂಟ್ಸ್ಗೆ ₹1 ದುಡ್ಡು ಕೊಡ್ಲಿಲ್ಲ. ಆದ್ರೂ ಸಹಿತ ಜನರ ಸಂಪರ್ಕ ಇತ್ತಲ್ಲ, ಪ್ರತಿ ದಿವಸ ನನ್ನ ಜನರ ಸಂಪರ್ಕ ಇತ್ತಲ್ಲ, ಆ ಸಂಪರ್ಕ 2ನೇ ಅವಧಿಗೆ ಕಷ್ಟ ಆದ್ರೂ ಕೂಡ ಕಡಿಮೆ ಓಟಲ್ ಆದ್ರೂ ಕೂಡ ಗೆಲ್ಲಕ್ಕೆ ಅವಕಾಶ ಸಿಕ್ತು. ಆ ಅವಕಾಶ ಇವತ್ತು ಸರ್ಕಾರದಲ್ಲಿ ಇದ್ದೀನಿ. ಹೆಂಗಿತ್ತು ರಿಸಲ್ಟ್ ನೋಡುವಾಗ? ನಿಮ್ಮ ಮನಸ್ಥಿತಿ ಹೆಂಗಿತ್ತು ಆಗ? ಮಾಡ್ಕೊಬೇಕಾಗ್ತದೆ. ನಾನು ಕೌಂಟಿಂಗ್ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಇದ್ದೆ. ನಮ್ಮ ಮನೆಯಲ್ಲೆಲ್ಲ ಕೌಂಟಿಂಗ್ ಎಲ್ಲ ಏಜೆಂಟ್ಸ್ ಎಲ್ಲ ಹೋಗಿದ್ರು, ಮಕ್ಕಳೆಲ್ಲ ಹೋಗಿದ್ರು. ನಾನು, ನನ್ನ ಶ್ರೀಮತಿಯವರು, ನನ್ನ ಹೆಣ್ಣು ಮಕ್ಳಿಬ್ರು, ನನ್ನ ಸೊಸೆಂದರಿಬ್ರು, ನನ್ನ ತಮ್ಮನ ಮಕ್ಕಳು ಎಲ್ಲ TV ನೋಡ್ತಾ ಇದ್ವಿ. 1,000 ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಆಮೇಲೆ ನಾನು ಗೆಲ್ತೀನಿ ಅಂತಿದ್ದೆ, ನಮ್ಮನೇಲಿ ಎಲ್ರು ಗೆಲ್ತಾರೆ ಅಂತಿತ್ತು. ಬರೀ ಇನ್ನು 35,000 ಬಾಕಿ ಇತ್ತು. 1,600 ಓಟು ಲೀಡ್ ಆಗ್ಬಿಡ್ತು ಅವ್ರದ್ದು. ಅವಾಗ ನಾನು ಇಲ್ಲ, ಇನ್ನು ಕಷ್ಟ ಗೆಲ್ಲೋದಿಲ್ಲ ಅಂದ್ಬಿಟ್ಟೆ. ನಮ್ಮನೇಲಿ ನಾನಂದೆ, ಇನ್ನು ಗೆಲ್ಲೋದಿಲ್ಲ, 1,600 ಓಟ್ ಲೀಡ್ ಆಗಿದೆ, ಇನ್ನು ಕಷ್ಟ ಇದೆ ಅಂದೆ. ಬರೀ 30,000 ಕೌಂಟಿಂಗ್ ಇತ್ತು. ಅವಾಗ ನಮ್ಮ ಮನೇಲೆಲ್ಲ ಗಲಾಟೆ ಮಾಡಿದ್ರು. ಒಂದು ಇದಿದೆ, ಅದು ನಮ್ಮ ಮೊಬೈಲ್ ಇದೆ, ಬೇಕಾದ್ರೆ ತೋರಿಸ್ತೀನಿ ನಾನು ನಿಮ್ಗೆ. ಅವ್ರು ನಮ್ಮ ಮನೇಲಿ ಗಲಾಟೆ ಮಾಡಿದ್ರು, ನಿನ್ನ ಬಾಯಲ್ಲಿ ಯಾಕೆ ಬಂತು ನನ್ ಗೆಲ್ಲೋದಿಲ್ಲ ಅಂತೇಳಿ. ನೀನು ಮಾಡಿರೋ ಸರ್ವಿಸು
ನಮ್ಮ ಮನೇಲಿ ಮಾಡಿರೋ ದಾನ ಧರ್ಮ ನೋಡ್ಕೋ ಗೆದ್ದೇ ಗೆಲ್ತೀವಿ ನಾವು ಅಂತೇಳಿ ನಮ್ಮ ಮನೇಲಿ ಎಲ್ಲ ಗುಳೋ ತತ್ಕೊಟ್ರು ನಾನು ತಪ್ಕೊಂಡು ನೀನು ಸೋಲಲ್ಲ ಗೆಲ್ತೀಯ, ನೀನ್ ಯಾಕೆ ಈ ಮಾತಂದೆ ಅಂತ ಅವ್ರು ಹೇಳಿ ಸಮಾಧಾನ ಮಾಡಿದೆ. ನಾನು ಸಮಾಧಾನ ಮಾಡಿ ಎಲ್ಲ ಕುರಿಸ್ತೀನಿ, ಮತ್ತೆ ವಾಪಸ್ ರಿಸಲ್ಟ್ ಬರ್ತದೆ, ನಂಜೇಗೌಡರು ವಿನ್ ಆದ್ರು ಅಂತ. ಅವಾಗ ನಮ್ಮ ಮನೆಯವರು ಹೇಳಿದ್ರು, ನಮ್ಮ ದಾನ ಧರ್ಮ ನಮ್ಮ ತಾಲೂಕಿನ ಜನತೆ ಇದೇ ನಮ್ಮನ್ನ ಕೈ ಹಿಡಿದಿರೋದು ಅಂತೇಳಿ. ಅದ್ ನೆನಪು ಮಾಡ್ಕೊಂತೀನಿ ನಾನು. ಅದೊಂದು ಸೀನ್ ನನ್ನ ಜೀವನದಲ್ಲಿ ನಿಮ್ಗೆ ಬೇಕಾದ ಇದಾದ್ಮೇಲೆ ಕೊಡ್ತೇನೆ. ಜೀವನದಲ್ಲಿ ನಾನು ಆ ಸೀನ್ ನ ಮರೆಯಲ್ಲ. ನಾನು ಎಲ್ಲಾ ಕಷ್ಟಗಳು ನೋಡಿದೀನಿ, ಒಳ್ಳೆದನ್ನ ನೋಡಿದೀನಿ. ಅದ್ರ ಕೌಂಟಿಂಗ್ ಅಂತ ನೆನಪು ಮಾಡಿದ್ರಲ್ಲ, ಆ ಕೌಂಟಿಂಗ್ ಡೇ ನಮ್ಮನೆ, ನಮ್ಮ ಶ್ರೀಮತಿಯವರು, ನನ್ನ ಮಕ್ಕಳು, ನನ್ನ ತಂಗಿಯದ್ರು ಎಲ್ಲ ಅವ್ರು ಹತ್ತಿದ್ದು ಮತ್ತೆ ಖುಷಿ ಪಟ್ಟಿದ್ದು ದಿನ ಅದೆಲ್ಲ. ಅದು ನನ್ನ ಜೀವನದಲ್ಲಿ ಮತ್ತೆ ಇನ್ನೊಂದು ಯಾವ್ದು ನೋಡಲ್ವೇನು. ಅಂದ್ರೆ ನಿಮಗಿಂತ ಹೆಚ್ಚಾಗಿ ಜಾಸ್ತಿ ಜವಾಬ್ದಾರಿ ಪ್ರೀತಿ ಮನೆಯವ್ರಿಗಿರುತ್ತೆ ಅನ್ನೋದು ಉದಾಹರಣೆ. ನಂಬಿಕೆ ಇತ್ತು. ಆಫ್ ಮಾಡಿ ಹೋಗೋದು ಅದೆಲ್ಲ ಇದೆಯಾ? ನಾನ್ ನೋಡಲ್ಲಪ್ಪ. ಈಗ ಸಾಮಾನ್ಯವಾಗಿ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಇರುತ್ತೆ, ಸೋಲ್ತಿದಾರಪ್ಪ ಅಂತ ಹೇಳಿ ಹೊರಗಡೆ ಹೋಗೋದು ಆತರ ಮಾಡ್ತಾರೆ. ಇಲ್ಲ, ನಾನು ಟಿವಿ ಮುಂದೆ ಕೂತ್ಕೊಂಡ್ರೆ ಒಂದು 1000, 500, 600 ಈ ಕಡೆ ಆ ಕಡೆ ಹೋಗ್ತಾ ಇದ್ದಾಗ ನಾವೆಲ್ಲ ಟೋಟಲ್ ನಮ್ಮ ಮನೇಲಿ ಇರ್ತೇವೆ, ಗೆದ್ದೆ ಗೆಲ್ತೀವಿ ಅಂತೇಳಿ ಹೇಳ್ಕೊಂಡಿದೀವಿ ನಾವು. ಲಾಸ್ಟ್ ಅಲ್ಲಿ 1600 ಓಟ್ ಲೀಡು 30,000 ಅಂದಾಗ ಈ ಮಾತು ಬಂದಿದ್ದು. ನಾವು ಟಿವಿ ಆಪೇ ಮಾಡ್ಲಿಲ್ಲ. ಅವಾಗ ದೇವ್ರ ಜಪ ಏನಾದ್ರು ಮಾಡ್ತಿರ್ತೀರಾ? ನಮ್ಮ ಮನೆಯಲ್ಲೆಲ್ಲ ಹಾಗೆ ತಕ್ಷಣ ಮಂಗಳಾರತಿ ಮಾಡಿದ್ರು, ಪೂಜೆ ಕೊಟ್ರು, ತಪ್ಕೊಂಡ್ರು, ಖುಷಿ ಪಟ್ರು. ಆಮೇಲೆ ನಾನು ಕೌಂಟಿಗೆ ಹೋದೆ. ಆಮೇಲೆ ಸಂಭ್ರಮಾಚರಣೆ. ಎಸ್ ಸರ್, ಈ ಸಂಭ್ರಮಾಚರಣೆ ಆದ್ಮೇಲೆ ಇರೋ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ಮತ್ತೊಂದು ಸವಾಲಿಂದ ಆಗಿರುತ್ತೆ. ತುಂಬಾ ದೊಡ್ಡ ಸವಾಲು ಅಲ್ವಾ ಸರ್? ಅದೇನಾದ್ರೂ ಕೂಡ ಅವಕಾಶ ಕೂಡ, ಆ ಸವಾಲನ್ನ ನಾವು ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಸರ್ಕಾರ ಬಂದಿದ್ದು, ಕಾಂಗ್ರೆಸ್ ಸರ್ಕಾರ ಬಂದಿದ್ದು, ಮತ್ತೆ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದ್ದು, ಮತ್ತೆ ನಮ್ಮ ತಾಲೂಕಿನ ಜನತೆ ಇಲ್ಲಿವರೆಗೂ ನನ್ನ ಮೇಲೆ ಇಟ್ಟಂತ ನಂಬಿಕೆ, ಅವಕಾಶ ಉಳಿಸ್ಕೊಂಡಂತ ಸರ್ಕಾರದಲ್ಲಿ ಅವಕಾಶ ಸಿಕ್ತು. ಓಕೆ, ಈಗ ಮಾಸ್ತಿ ಅಂತ ಹೇಳಿದ್ರೆ ಅದು ಬರೀ ಮಾಸ್ತಿಗಲ್ಲ, ಮಾಲೂರಿಗಲ್ಲ, ಕೋಲಾರಕ್ಕಲ್ಲ, ಇಡೀ ಕರ್ನಾಟಕಕ್ಕೆ ಆಸ್ತಿ. ಮಾಸ್ತಿ ಕನ್ನಡದ ಆಸ್ತಿ ಅಂತೀವಿ. ಹಾಗೆ ನಂಜೇಗೌಡರು ಮಾಲೂರಿನ ಜನತೆಯ ಆಸ್ತಿ ಆಗಿದ್ದಾರೆ ಅನ್ನೋದಕ್ಕೆ ಏನ್ ಉದಾಹರಣೆ ಕೊಡ್ತೀರಿ ನೀವು? ನಾನು ಅದನ್ನೇ ಬಯಸ್ತಾ ಇರೋದು. ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಅವಕಾಶ ಸಿಗ್ತದೆ. ಮೊಟ್ಟ ಮೊದಲಿಗೆ ನನ್ನ ಊರು ಅಂತಿರ್ತದೆ, ನನ್ನ ಮನೆ ಅಂತಿರ್ತದೆ ಅಲ್ವಾ. ನಮ್ಮ ಮನೆ, ನಮ್ಮ ಊರಿಗೆ ಏನಾದ್ರು ಒಂದು ಒಳ್ಳೇದು ಮಾಡ್ಬೇಕು ಅಂತ ಮನುಷ್ಯನಿಗೆ ಇರ್ತದೆ. ಅದನ್ನೇ ನಾನು ಬಯಸ್ತಾ ಇದ್ದೆ. ನಮ್ಮ ಮನೆ ಕೂಡ ಒಳ್ಳೆ ಕುಟುಂಬ ಇದೆ, ಮಕ್ಕಳು, ತಮ್ಮಂದಿರು ಎಲ್ಲರೂ ಕೂಡ. ಅದೊಂದು ತೃಪ್ತಿ ಆದ್ರೆ ನನ್ನ ತಾಲೂಕಿನ ಜನ, ಈ ತಾಲೂಕು ನನ್ನ ಮನೆ, ನನ್ನ ತಾಲೂಕಿನ ಜನ ಕೊಟ್ಟಂತ ಅವಕಾಶ ತುಂಬಾ ಗೌರವವಾಗಿ ಹೋಗ್ಬೇಕು ಅಂತೇಳಿ ನನ್ನ ಆಸೆ. ಈ ಮನೆ ಇದು, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರು ಓಟ್ ಹಾಕಿದ್ದಾರೆ, ಯಾರು ಓಟ್ ಹಾಕಿಲ್ಲ, ವೈಯಕ್ತಿಕವಾಗಿ ತೊಂದರೆ ಕೊಡೋದು, ವೈಯಕ್ತಿಕವಾಗಿ ದ್ವೇಷ ಮಾಡೋದು ನನ್ನ ಹತ್ರ ಇಲ್ಲ. ನಮ್ಮ ಲೀಡರ್ಗಳಿಗೂ ಹೇಳ್ತೇನೆ, ನಾವು ತುಂಬಾ ಕಡಿಮೆ ಓಟಲ್ಲಿ ಗೆದ್ದಿರ್ಬೋದು, ನಮ್ಗೆ ಯಾರೇ ವಿರೋಧ ಮಾಡಿರ್ಬೋದು. ರಾಜಕಾರಣದ ಯಾವಾಗ ಬೇಕಾದ್ರೂ ಬದಲಾವಣೆ ಆಗ್ತಾ ಇರ್ತದೆ. ವೈಯಕ್ತಿಕವಾಗಿ ತೊಂದರೆ ಕೊಡುವಂತ ಕೆಲಸ ನಾವ್ಯಾರು ತೀರ್ಮಾನ ತಗೋಬಾರ್ದು ಅಂತ ನಾನೆಲ್ಲ ನಮ್ಮ ಮನೆಯಲ್ಲಿ ಮತ್ತೆ ನನ್ನ ಪಕ್ಷದ ಮುಖಂಡರುಗಳೆಲ್ಲರೂ ಕೂಡ ಆ ಇದ್ರಲ್ಲಿ ಹೋಗ್ತಾ ಇದೀವಿ ನಾವು. ಕರೆಕ್ಟ್ ಸರ್. ಈಗ ಟೀಚರ್ ಯಾವಾಗ್ಲೂ ಒಂದೇ ಸಿಲೆಬಸ್ ಪಾಠ ಮಾಡ್ತಿರ್ತಾರೆ, ಆದ್ರೆ ಸ್ಟೂಡೆಂಟ್ಸಿಗೆ ಆ ಪಾಠ ಇದೆಯಲ್ಲ ಬೇರೆ ಬೇರೆ ಇರುತ್ತೆ. 1ನೇ ಕ್ಲಾಸಿಗೆ ಟೀಚರ್ 1ನೇ ಕ್ಲಾಸ್ ಪಾಠ ಮಾಡ್ತಿರ್ತಾರೆ, ಆದ್ರೆ ನೆಕ್ಸ್ಟ್ ಪಾಸ್ ಆದ್ಮೇಲೆ 2ನೇ ಕ್ಲಾಸಿಗೆ ಹೋಗ್ತಾರೆ. ಆದ್ರೆ ನೀವು ಯಾವ್ದನ್ನ ಅಥವಾ ಹೇಗೆ ಹೋಲಿಸ್ಕೊಳ್ತೀರಿ? ಫಸ್ಟ್ ಟರ್ಮ್ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿರ್ತೀರಿ, ಸೆಕೆಂಡ್ ಟರ್ಮ್ ಅಲ್ಲಿ ಮತ್ತೊಂದಿಷ್ಟು ಕೆಲಸಗಳು ಮಾಡ್ಬೇಕಾಗಿರುತ್ತೆ. ಅದೇ ರಿಪೀಟೆಡ್ ಆಗಿರುತ್ತಾ ಅಥವಾ ಯಾವ್ದಾದ್ರು ಪೆಂಡಿಂಗ್ ಇರುತ್ತಾ? ಹೆಂಗ್ ನೋಡ್ತೀರಿ? ಸೆಕೆಂಡ್ ಟರ್ಮಿಗೆ ಹೇಗೆ ರೆಡಿ ಆದ್ರಿ ನೀವು? ಏನ್ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಸವಾಲನ್ನ ಅಥವಾ ಒಂದಿಷ್ಟು ನಿರೀಕ್ಷೆಗಳನ್ನ, ಸಂಕಲ್ಪಗಳನ್ನ ನೀವು ತೊಟ್ರಿ? ಅವಾಗಲೇ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅದ್ರಲ್ಲಿ ಇದು ಸೇರ್ಕೊಂತದೆ ಅಂತ ಅನ್ಕೊಂತೀನಿ. ಮಾಸ್ತಿ ಪ್ರಸ್ತಾಪ ಮಾಡಿ. ಹೌದು, ಮಾಸ್ತಿ ನಾನು ಮರ್ತು ಬಿಟ್ಟೆ. ನಾನು ನೀವು ಪ್ರಸ್ತಾಪ ಮಾಡಿದ್ರೆ ಮಾತನಾಡುವಾಗ ಅದು ಬಿಟ್ಟಿದ್ದೆ. ಹೇಳಿ ಸರ್. ಈಗ ನೋಡಿ, ಮಾಸ್ತಿಗೆ ಒಂದು ಇತಿಹಾಸ ಇದೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಮಾಸ್ತಿ ಕನ್ನಡದ ಆಸ್ತಿ ಅಂತಾರೆ. ಹೌದು, ವೆಂಕಟೇಶ್ ಅಯ್ಯಂಗಾರ್ ಎಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಮಾಸ್ತಿ ಅಂತಾರೆ. ಆದರೂ ಸಹಿತ ಅದು ನಮ್ಮ ತಾಲೂಕಲ್ಲಿದೆ, ಮಾಲೂರು ತಾಲೂಕಲ್ಲಿದೆ. ಈ ಹುಟ್ಟಿದ ಊರಲ್ಲಿ ನೋಡಿ, ಈಗ ಮಾತಾಡ್ತಿರೋದು ಮಾಸ್ತಿನಲ್ಲಿ. ಹೌದು, ವೆಂಕಟೇಶ್ ಅಯ್ಯಂಗಾರ್ ಹುಟ್ಟಿದ ಊರಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಮೊದಲ ಅವಕಾಶ ಸಿಕ್ಕಿದಾಗ ನಾನು ಏನು ಮಾಡ್ಬೋದು ಅಂತ ನೆನಪು ಮಾಡಿದಾಗ, ಅದು ನನ್ನ ತಾಲೂಕಲ್ಲಿ ಏನಾದ್ರೂ ಶಾಶ್ವತ ಉಳ್ಕೊಂತ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ನಾನು ಒಳೆದಿದ್ದೇನೆಂದ್ರೆ ಮಾಸ್ತಿ. ವೆಂಕಟೇಶ್ ಅಯ್ಯಂಗಾರ್ ಹುಟ್ಟಿದ್ದ ಊರನ್ನ ಯಾರೂ ಅವಕಾಶ ತಗೊಂಡಿಲ್ಲ, ಅವಕಾಶ ತಗೊಬೇಕು ಅಂತೇಳಿ. ಮೊದಲನೇದು ಮಾಸ್ತಿ. ಎರಡನೇದು ನಮ್ಮ ತಾಲೂಕಲ್ಲಿ ಶಿವಾರಪಟ್ಟಣ ಅಂತಿದೆ. ಹೌದು, ಅದು ಶಿಲ್ಪಿ ಗ್ರಾಮ, ಅದು ಶಿಲ್ಪಿಗಳ ಗ್ರಾಮ. ಎಲ್ಲಾ ಜಾತಿ ಧರ್ಮಗಳು ಕೂಡ
ಅದು ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು. ಹಿಂದೂಗಳಲ್ಲಿ ಎಸ್ಸಿಗಳಾಗಿರ್ಬೋದು, ಎಸ್ಟಿಗಳಾಗಿರ್ಬೋದು, ಗೌಡರಾಗಿರ್ಬೋದು, ಯಾವುದೇ ಕ್ಯಾಸ್ಟ್ ಎಲ್ಲ ಶಿಲ್ಪಿ ವೃತ್ತಿಯಲ್ಲಿ. ಆ ಗ್ರಾಮನೇ ಶಿಲ್ಪಿ ವೃತ್ತಿ. ಓಕೆ. ಆ ಇತಿಹಾಸ ಇದೆ. ಶಿವಾರಪಟ್ಟಣದಿಂದ ದೇಶ ಹೊರ ದೇಶಗಳಿಗೆ ಕೂಡ ಶಿಲ್ಪಿಗಳು ಹೋಗಂತವ್ರು. ಅದೇ ಊರವ್ರು ಶಾಸಕರಾಗಿದ್ದು, ಮಂತ್ರಿ ಸರ್ಕಾರ ಅವರದೇ ಇದ್ರು ಕೂಡ ಆ ಗ್ರಾಮವನ್ನ ಗುರುತಿಸಂತ ಅವಕಾಶ ತಗೊಂಡ್ಲಿಲ್ಲ ಅವರು. ಯಾಕೋ ಏನೋ ಅವ್ರಿಗೆ ಐಡಿಯಾ ಬರ್ಲಿಲ್ಲ, ಏನೋ ತಗೊಂಡ್ಲಿಲ್ಲ. ನನ್ಗೋಡಿದ್ದು ಮಾಸ್ತಿ ಒಂದ್ ಕಡೆ ಆದ್ರೆ ಶಿವಾರಪಟ್ಟಣ ಒಂದ್ ಕಡೆ. ಓಕೆ. ಅವತ್ತು ಮೈತ್ರಿ ಸರ್ಕಾರ ಇತ್ತು 14 ತಿಂಗಳು. ಆ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡರು ಇದ್ರು. ಕೃಷ್ಣ ಬೈರೇಗೌಡರ ಮುಂದೆ ಒಂದು ಪ್ರಸ್ತಾವನೆ ಇಟ್ಟೆ, ಈ ಮಾಸ್ತಿ ವೆಂಕಟೇಶ್ ಅಂಗರ್ ಹುಟ್ಟಿರೋ ಊರಲ್ಲಿ ಯಾರು ಏನೂ ಮಾಡಿಲ್ಲ, ನನ್ನ ಕಾಲದಲ್ಲಿ ಏನಾದ್ರು ಮಾಡಬೇಕು ಅಂತೇಳಿ. ಮಾಸ್ತಿಯವರ ಹೆಸರಲ್ಲಿ ಒಂದು ವಸತಿ ಶಾಲೆ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಕೊಟ್ಟೆ. ಅವತ್ತು 8 ಎಕರೆ ಜಾಗವನ್ನ ಮಂಜೂರು ಮಾಡಿಸಿ ಸುಮಾರು 25 ಕೋಟಿ ಮಾಸ್ತಿ ವೆಂಕಟೇಶಂಗರ ವಸತಿ ಶಾಲೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ವಸತಿ ಶಾಲೆ ಎಲ್ಲಾಗಿದೆ ಅಂದ್ರೆ ಅದು ಮಾಸ್ತಿ ವೆಂಕಟೇಶಂಗರ ಹುಟ್ಟಿದ ಊರಲ್ಲಿ ನಂಗೆ ಸಿಕ್ಕಂತ ಅವಕಾಶ ಅದು. ಈಗ ಫೈನಲ್ ಆಗಿದೆ, ಉದ್ಘಾಟನೆ ಮಾಡಬೇಕು. ಕರೆಕ್ಟ್. ಮೊನ್ನೆ 3 ದಿವಸದಲ್ಲಿ ಹೋಗಿದ್ದೆ, ಖುಷಿ ಆಯ್ತು ನನಗೆ. ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ಬಿಲ್ಡಿಂಗ್ ಅದು. ಆ ಜಾಗಕ್ಕೆ ಹೋದ್ರೆ ಎಲ್ಲಿದೀವಿ ನಾವು, ಮಲೆನಾಡು ಎಲ್ಲಿದೀವಿ ಅನಿಸ್ತದೆ. ಆ ತರ ಎಲ್ಲೋ ಒಂದ್ ಕಡೆ ಒಳಗಡೆ ಆ ಸುತ್ತಮುತ್ತ ಒಂದು ವಾತಾವರಣ, ಆ ಮಕ್ಕಳಿಗೆ ಆ ಶಾಲೆಯಲ್ಲಿ, ಆ ವಸತಿ ಶಾಲೆಯಲ್ಲಿ ಓದೋದೇ ಒಂದು ಅದೃಷ್ಟ ಅಂತ ಒಂದು ವಾತಾವರಣ ಇರುವಂತ ಒಂದು ವೆಂಕಟೇಶಂಗರ ಹೆಸರಲ್ಲಿ ಒಂದು ಪ್ರದೇಶದಲ್ಲಿ ಮಾಡಿದೀವಿ. ಆ ಜೊತೆಗೆ ಶಿವಾರಪಟ್ಟಣ ಕೂಡ ಅಷ್ಟೇ. ಸರ್ಕಾರ ಬಜೆಟ್ ಅಲ್ಲಿ ಡಿಕ್ಲೇರ್ ಮಾಡ್ತು, ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿ 10 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ತೀವಿ. ಯಾವತ್ತು ಕೂಡ ಶಾಶ್ವತವಾಗಿ ಅವತ್ತು ನಾನು ಏನು ಮಾಡಿಸಿದ್ದೀನಿ, ಶಿವಾರಪಟ್ಟಣ ಶಿಲ್ಪಿ ಗ್ರಾಮ, ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತ ಅವತ್ತಿನ ಬಜೆಟ್ ಅಲ್ಲಿ ಅನೌನ್ಸ್ ಆಯ್ತು. ಅಮರ ಶಿಲ್ಪಿ ಜಕಣ, ಅಮರ ಶಿಲ್ಪಿ ಜಕಣಾಚಾರಿ ಶಿಲ್ಪಿ ಗ್ರಾಮ ಅಂತೇಳಿ ಏನ್ ಡಿಕ್ಲೇರ್ ಮಾಡಿದ್ರು, ಅವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, 10 ಕೋಟಿ ದುಡ್ಡು ಕೊಟ್ರು. ಅದು ಕೂಡ ಮುಂದುವರಿತಾ ಇರ್ತದೆ. ಶಾಶ್ವತವಾಗಿ ನಂಜೇಗೌಡರು ಇಟ್ಟಂತ ಹೆಸರು ಇದು, ನಂಜೇಗೌಡರು ಕೊಟ್ಟಂತ ವಸತಿ ಶಾಲೆ ವೆಂಕಟೇಶ್ ಅವರ ಹೆಸರಲ್ಲಿ ಅಂತ ಇದನ್ನ ಬಯಸ್ತಾ ಇದೀನಿ. ಈ ಅವಧಿಯಲ್ಲೂ ಕೂಡ, 2ನೇ ಅವಧಿಯಲ್ಲೂ ಕೂಡ ಬರೀ 1 ವರ್ಷ 4 ತಿಂಗಳು ನಮ್ಮ ಸರ್ಕಾರ ಇದ್ದ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ. ಆಮೇಲೆ ಬಿಡಿ, ಅದಾದ್ಮೇಲೆ ಒಂದೇ ಒಂದು ರಸ್ತೆ ಎಲ್ಲ, ಅದ್ ರಸ್ತೆ ಗುಳಿ ಮುಚ್ಚಕ್ ಬಿಡ್ಲಿಲ್ಲ ನನಗೆ. ಆಯ್ತು, ಈಗ 2ನೇ ಅವಧಿಯಲ್ಲೂ ಕೂಡ ಸಿಕ್ಕಂತ ಅವಕಾಶ ನನಗೆ. ಶಾಶ್ವತವಾಗಿ ನಾನು ಇರ್ತೀನೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಅದನ್ನ ನಾನು ಮಾಡೋಂತ ಕೆಲಸ ಇಲ್ಲಿ ಶಾಶ್ವತ ಉಳ್ಕೊಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದೀನಿ. ಅದನ್ನೇ ಸರ್ಕಾರದ ಮುಂದೆ 1 ವರ್ಷದಲ್ಲಿ ಮಾಲೂರು ತಾಲೂಕಿಗೆ ಒಳ್ಳೆ ಅವಕಾಶ ತಗೊಂಡಿದೀನಿ. ಮಾಲೂರು ಅಂದ್ರೆ ಇವತ್ತು ಬೆಂಗಳೂರಿಗೆ ಹೊಂದ್ಕೊಂಡಿದೀವಿ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಏರಿಯಾ, ಒಳ್ಳೆ ದೊಡ್ಡ ದೊಡ್ಡ ಲೇಔಟ್ಗಳು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆಲ್ಲ ಬರ್ತಾ ಇದೆ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ಹೊಸೂರು ಮುಖ್ಯ ರಸ್ತೆ, ಹೊಸೂರಿಂದ ಮಾಲೂರ್ ಮೇಲೆ ಬೆಂಗಳೂರು ಇದೆಲ್ಲ ಹೋಗ್ತದೆ. ಆ ಒಳಗಡೆ ಬರ್ಬೇಕಂದ್ರೆ ಅದು ತುಂಬಾ ಜಾಮ್ಗಳಾಗ್ತಾ ಇತ್ತು. ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇತ್ತು. ಇದೇ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ವಿಶೇಷವಾದ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿದ ಮೇಲೆ ಮೊದಲ ಬಜೆಟ್ ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆ ಅಂತೇಳಿ ಬಜೆಟ್ ಅಲ್ಲಿ 1865 ಕೋಟಿ ಡಿಕ್ಲೇರ್ ಮಾಡಿದ್ರು. ದೇವನಹಳ್ಳಿಯಿಂದ ವಿಜಯಪುರ, ಎಚ್ ಕ್ರಾಸ್, ವೇಮಗಲ್, ನರಸಾಪುರ, ಮತ್ತೆ ಮಾಲೂರ್, ತಿಮ್ಮನಾಡಗಡಿ, ಮಾಲೂರಿಂದ ಹೊಸಕೋಟೆ. ಅದು ಇವತ್ತು 1865 ಕೋಟಿ 2200 ಕೋಟಿ ಆಗಿದೆ ಈಗ. ಅದರಲ್ಲಿ ಮಾಲೂರಿಗೆ ಅತಿ ಹೆಚ್ಚಿನ ಪಾಲನೆ ಸಿಕ್ಕಿದೆ. ಸುಮಾರು 48% ಮಾಲೂರಿಗೆ ಸಿಕ್ಕಿದೆ. 3.5 ಕಿಲೋಮೀಟರ್ ಫ್ಲೇವರ್, ಮಾಲೂರು ಟೌನ್ಗೆ ಫ್ಲೇವರ್ ಮಾಡೋದು 3.5 ಕಿಲೋಮೀಟರ್ ಆಗಿದೆ. 4 ಲೈನ್ ಆಗಿದೆ. ಅದು ಬಿಟ್ಟು ಸಪರೇಟ್ ಸುಮಾರು 45-50 ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಮಾಡಿ. ಇವತ್ತು ಬಸ್ ಸ್ಟ್ಯಾಂಡ್ ಸುಮಾರು 20 ಕೋಟಿಗಿಂತ ಹೆಚ್ಚಿಗೆ ಬಸ್ ಸ್ಟ್ಯಾಂಡ್ ಅನ್ನ ಮಂಜೂರು ಮಾಡಿಸ್ಕೊಂಡಿದ್ದೀನಿ. ಮತ್ತೆ ದೊಡ್ಡ ಕೆರೆ ಮಾಲೂರ ಪಕ್ಕದಲ್ಲಿ ಇದೆ. ವಾಕಿಂಗ್ ಪಾತ್ ಮಾಡೋದು ಮತ್ತೆ ಒಂದು ಪಾರ್ಕ್ ಮಾಡೋದು ಸುಮಾರು 22.5 ಕೋಟಿಯಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಲೂರು ತಾಲೂಕಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆ ಆಗಿತ್ತು ಎಲ್ಲ ರಸ್ತೆಗಳು ಪ್ರಾರಂಭ ಮಾಡಿದ್ವಿ. ಮಾಲೂರು ತಾಲೂಕು ಒಂದು ಐಟೆಕ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿಸಿ ಇವಾಗ 5 ಕೋಟಿಯಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ, ಟೇಕಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವೆಲ್ಲ ಬರೀ 1 ವರ್ಷದಲ್ಲಿ ತಗೊಂಡಂತ ಅವಕಾಶ. ಇನ್ನು ಏನೇನ್ ಮಾಡ್ಬೇಕು, ಡಿಪ್ಲೊಮಾ ಕಾಲೇಜ್ ಮಾಡ್ಬೇಕು ನಾನು. ಅತಿ ಹೆಚ್ಚಿಗೆ ಈಗ ಐಟೆಕ್ ಕಾಲೇಜ್ ಮಾಡಿಸ್ಕೊಂಡಿದೀನಿ. ಇವಾಗ ಅತಿ ಹೆಚ್ಚಿಗೆ ಇಂಡಸ್ಟ್ರೀಸ್ ಇದೆ. ಡಿಪ್ಲೊಮಾ ಕಾಲೇಜ್ ಮಾಡಬೇಕು. ಸರ್ಕಾರ ಮುಖ್ಯಮಂತ್ರಿ ಮಧ್ಯೆ ಪ್ರಸ್ತಾವನೆ ಮಾಡಿದ್ದೀನಿ, ಡಿಪ್ಲೊಮಾ ಕಾಲೇಜು ಒಂದು ಮಾಡಬೇಕು. ನಮ್ಮ ಮಾಲೂರು ತಾಲೂಕಿಗೆ ಶಾಶ್ವತ ಉಳ್ಕೊಂಡಂತ ಅವಕಾಶಗಳು 4 ವರ್ಷ ನಮ್ಮ ಸರ್ಕಾರದಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಓಕೆ. ಬಜೆಟ್ ಅಲ್ಲಿ ಏನೇ ಸ್ಯಾಂಕ್ಷನ್ ಮಾಡಿದ್ರು ಅದು ಕಾರ್ಯಗತ ಆಗ್ಬೇಕಾದ್ರೆ ಬಹಳ ಸವಾಲುಗಳಿರುತ್ತವೆ ಅಂತ ನಾವೆಲ್ಲ ಕೇಳಲ್ಪಟ್ಟಿದ್ದೀವಿ. ಏನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ ನಂಜೇಗೌಡರು? ಇಲ್ಲ, ಬಜೆಟ್ ಎಲ್ಲ ಆದ್ಮೇಲೆ ಈಗ 1 ವರ್ಷ ಆಗೋಯ್ತು.
ಸುಮಾರು ಇನ್ನು ನಾಳೆ ಬಜೆಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ವರ್ಷ ಆಗ್ತಾ ಇದೆ ಹೌದು. ಬಜೆಟ್. ಅದಾದ್ಮೇಲೆ ಈ ಪ್ರಾಜೆಕ್ಟ್ ತಗೊಬೇಕಾದ್ರೆ DPR ಮಾಡೋದು, ಸರ್ವೆ ಮಾಡೋದು ಇದೆಲ್ಲ ಡಿಲೇ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಬಜೆಟ್ ಆಗಿದ ತಕ್ಷಣ ಪ್ರಾರಂಭ ಆಗ್ಬೋದು ಒಂದು 4-5 ತಿಂಗಳಲ್ಲಿ ಅನ್ಕೊಂಡಿದ್ದೆ. ಆದ್ರೆ ಟೈಮ್ ಸುಮಾರು ವರ್ಷ ತಗಂತು. ಅದು ಕೂಡ DPR ಅದೆಲ್ಲ ಫಾಸ್ಟ್ ಆಗಿ ಆಗಿದೆ. ಕೆಲವು ಫಾಲೋಅಪ್ ಇಲ್ಲ ಅಂದ್ರೆ, ಯಾವುದೇ ಕೆಲಸನ್ನ ಫಾಲೋಅಪ್ ಮಾಡ್ಲಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಅದು ಹೌದಾ? ತುಂಬಾ ಕಷ್ಟ, ಯಾವುದೇ ಕೆಲಸ ಆಗೋದಿಲ್ಲ. ಆ ಫಾಲೋಅಪ್ ಮಾಡೋದ್ರಿಂದ ನಾನು ಸಕ್ಸಸ್ ಆಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಹಾಗೇನೆ ಗಮನಿಸ್ತಾ ಇದ್ದೆ ನೀವು ಜನತೆ ಜೊತೆ ಮಾತನಾಡ್ತಾ ಇರುವಾಗ ಜನರಿಗೆ ಹೇಳ್ತಾ ಇದ್ರಿ, ನಾನು ಸಾಮಾನ್ಯವಾಗಿ ಅಧಿಕಾರಿಗಳ ಜೊತೆಗೆ ಹಸ್ತಕ್ಷೇಪ ಮಾಡಲ್ಲ ಅಂತ. ಅಂದ್ರೆ ಅಧಿಕಾರಿಗಳಿಗೆ ಹಸ್ತಕ್ಷೇಪ ಅಥವಾ ಏನು ಹೇಳದೆ ಹೋದ್ರೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಬಹುದಾ? ನಾನು ಹೇಳಿರೋ ವಿಷಯ ಏನಂತಂದ್ರೆ, ಇನ್ಲೀಗಲ್ ಮಾಡೋಂತವಾಗ ನಾನು ಮಾಡಿ ಅಂತ ಮಾಡೋದಿಲ್ಲ, ಮಾಡಿ ಅಂತ ಹೇಳೋದಿಲ್ಲ ಅಂತ. ಅಂತವರಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಾಡೋದಿಲ್ಲ ನಾನು. ಇನ್ಲೀಗಲ್ ಮಾಡಿ ಅಂತ ನಾನು ಮಾಡೋದು. ಆದ್ರೆ ಮಾಡೋಂತ ಕೆಲಸ ಫಾಸ್ಟ್ ಆಗಿ ಮಾಡಬೇಕು, ಜನನ್ನ ಹಲದಾರಿಸಬಾರ್ದು. ಆಫೀಸ್ಗಳ ಕಡೆ ಸಾಮಾನ್ಯ ಜನ ಬಡವರು ಪಾಪ ಓಡಾಡಿ ಆ ನೋವು ಕಷ್ಟ ನಾನು ನೋಡಿದ್ದೇನೆ. ನಾನು ಅದನ್ನ ಬೇಡ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಎಸ್, ಬಹಳ ಅಭಿವೃದ್ಧಿಯ ಕನಸುಗಳನ್ನ ಹೊತ್ಕೊಂಡಿದ್ದೀರಿ. ಆಡಳಿತ ಪಕ್ಷದ ಶಾಸಕರಾಗಿದ್ದೀರಿ. ಸಾಮಾನ್ಯವಾಗಿ ಆಡಳಿತ ಪಕ್ಷದ ಶಾಸಕರಿಗೆ ಒಂದ್ ಸ್ವಲ್ಪ ರೆಕ್ಕೆ ಜಾಸ್ತಿ ಸಾಮಾನ್ಯವಾಗಿ. ಅಂದ್ರೆ ಬಿಡಿ ನಮ್ದೇ ಸರ್ಕಾರದ ಕೆಲಸಗಳು ಬೇಗ ಆಗ್ತವೆ ಅನ್ನೋ ಒಂದು ಮಾತಿರುತ್ತೆ. ಈ ವಿಶ್ವಾಸ ನಂಜೇಗೌಡರಿಗೆ ಎಷ್ಟಿದೆ? ನಂಗೆ ಅನಿಸ್ತಾನೆ ಇರ್ಲಿಲ್ಲ. ನಾನು ಹೋದ ಅವಧಿಯಲ್ಲಿ ವಿರೋಧ ಪಕ್ಷದಲ್ಲಿದ್ದೆ. ಇವಾಗ ರೂಲಿಂಗ್ ಗವರ್ಮೆಂಟ್ ಇದೆ. ನನಗೆ ರೆಕ್ಕೆನೂ ಬಂದಿಲ್ಲ, ಫೊಕ್ಕೂನು ಬಂದಿಲ್ಲ. ಆದ್ರೆ ಒಂದು ಏನಂದ್ರೆ ಕೆಲಸ ಮಾಡ್ಬೇಕು ಅನ್ನೋದು ಆಸಕ್ತಿ ಇದೆ. ಸರ್ಕಾರದಲ್ಲಿ ಒಳ್ಳೆ ಅವಕಾಶ ತಗೊಬೇಕು ಅನ್ನೋದು ಆಸಕ್ತಿ ಇದೆ. ಅದನ್ನ ಬಿಟ್ರೆ ನನ್ನ ಹತ್ರ ನೋಡಿರ್ಬೇಕು, ನೀವತ್ತು ಒಂದು ಸ್ವಲ್ಪ ನೋಡಿದೀನಿ ನನ್ನ. ಪ್ರತಿ ದಿವಸ ಹಿಂಗೆ ಇರ್ತದೆ. ಒಂದು 224 ಜನ MLAಗಳಲ್ಲಿ ನಾನು ಅನ್ಕೊಂಡಿದ್ದೀನಿ, ಪ್ರತಿ ದಿವಸ ನಾನು ಎಲ್ಲಿರ್ತೀನಿ, ಎಲ್ಲಿ ಸಿಗ್ತೀನಿ, ಪ್ರತಿ ದಿವಸ ಸಿಗ್ತೀನಿ. ಒಂದಿನ ಮೊದಲೇ ಗೊತ್ತಿರುತ್ತೆ ಫೇಸ್ಬುಕ್, ವಾಟ್ಸಾಪ್ ಅಲ್ಲಿ ನನ್ನ ನಾಳಿನ ಕಾರ್ಯಕ್ರಮ ಪ್ರತಿ ದಿವಸ ನಾನು ಎಲ್ಲಿ ಆರ್ಟ್ ಮಾಡೋದಿಲ್ಲ. ಬೆಂಗಳೂರಲ್ಲಿ ಆರ್ಟ್ ಮಾಡಿದೆ. ಎಷ್ಟೊತ್ತು ರಾತ್ರಿ ಏನಾಗ್ಲಿ ಮನೆಗೆ ಬರ್ತೇನೆ. ಹೌದಾ ಸರ್? ಎಷ್ಟೊತ್ತು ರಾತ್ರಿ ಮನೆಗೆ ಬರ್ತೇನೆ. ರಾತ್ರಿ ಪ್ರತಿ ದಿವಸ ಮನೆ ಸಿಗ್ತಾನೆ ಅನ್ನೋ ನಂಬಿಕೆ ಇದೆ. ನಾನು 11 ಗಂಟೆ 12 ಗಂಟೆ ರಾತ್ರಿಗೆ ಬಂದ್ರು ಯಾರಾದ್ರೂ ಕಾಯ್ತಾ ಇರ್ತಾರೆ. ಅವ್ನು ಮಾತಾಡ್ಸ್ಕೊಂಡು ಮನೆ ಒಳಗಡೆ ಹೋಗ್ತೇನೆ. ಮತ್ತೆ ಬೆಳಿಗ್ಗೆ ಮಾಮೂಲಿ ನಾನು ವಾಕು ಮತ್ತೆ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಆಸೆ ಕಡೆ ಬರ್ತೇನೆ. ಪ್ರತಿದಿನ ಒಂದು ಟೈಮಿಂಗ್ ಕೊಟ್ಟಿರ್ತೇನೆ. ಇವತ್ತು 9 ಗಂಟೆ ಸಿಗ್ತೇನೆ, ಇವತ್ತು 10 ಗಂಟೆ ಸಿಗ್ತೇನೆ, ಇವತ್ತು 11 ಗಂಟೆ ಸಿಗ್ತೇನೆ. ಆಮೇಲೆ ಏನು ಕಾರ್ಯಕ್ರಮ, ಏನೇನು ಪ್ರೋಗ್ರಾಮ್ಸ್ ಇದೆ, ಮಾಲೂರಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ಇದೆ ಅಲ್ಲೆಲ್ಲಿ ಇರ್ತೇನೆ. ಇಲ್ಲ ಇವತ್ತು ಸಿಗೋದಿಲ್ಲ, ನಾನು ಇವತ್ತು ಬೆಂಗಳೂರಲ್ಲಿ ಇರ್ತೇನೆ. ಇದು 224 ಜನ MLAಗಳಲ್ಲಿ ಪ್ರತಿದಿನ ಫೇಸ್ಬುಕ್, ವಾಟ್ಸಪ್ ಅಲ್ಲಿ ನಾನು ಮಾಹಿತಿ ಕೊಡೋದು. ನಾನ್ ಬಿಟ್ರೆ ಇನ್ಯಾರು 223 MLAಗಳಲ್ಲಿ ಯಾರು ಇಲ್ಲ. 224 MLAಗಳಲ್ಲಿ ನಾನು ಒಬ್ಬರು ಅಂತ ನಾನು ಇದು ಧೈರ್ಯದ ಮಾತಲ್ಲ, ವಿಶ್ವಾಸದ ಮಾತು. ನಾನು ಎಲ್ಲಿ ಕೂಡ ಅಹಂಕಾರ ನಮ್ಮ ಮನೆಗೆ ಬಹಳ ಕಷ್ಟ ಆಗುತ್ತಲ್ಲ ಸರ್ ಬೆಂಗಳೂರಲ್ಲಿ. ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳಂಗಿಲ್ಲ. ಒಂದ್ ಪಾರ್ಟಿ ಮಾಡೋಣ ಬನ್ನಿ ಅಂದ್ರೆ ಬರಲ್ಲ. ಇಲ್ಲ ಸಾಧ್ಯ. ನಾನು ಜನಗಳ ಮಧ್ಯದಲ್ಲಿದ್ರೆ, ಜನಗಳ ಜೊತೆಲಿದ್ರೆ ನನಗೆ ಅದೇ ಒಂದು ಪಾರ್ಟಿ, ಅದೇ ಒಂದು ಖುಷಿ. ನನಗೆ ಯಾರ ಜೊತೆ ಸೇರ್ಬೇಕು ಅಂತ ನನ್ಗೆ ಅನ್ಸಲ್ಲ. ನನಗೆ ಯಾರ ಜೊತೆ, ನನಗೆ ಏನಂದ್ರೆ ನನ್ನ ತಾಲೂಕಿನ ಜನ ಜೊತೆಲಿ ಅವ್ರಂದ್ರೆ ಅವ್ರ ಜೊತೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಟೈಮಿಂಗ್ ಗೊತ್ತಾಗಲ್ಲ ನನಗೆ. ಕಾಫಿ ಊಟ ಬೇಕು ಅನ್ಸಲ್ಲ. ಆಮೇಲೆ ಎಲ್ಲಿ ಹೋದ್ರೆ ಯಾರ ಮನೇಲಿ ಬೇಕೋ ಊಟ ಮಾಡ್ತೀನಿ ನಾನು. ಯಾರ ಮನೇಲಿ ಬೇಕೋ ಊಟ ಮಾಡ್ತೀನಿ, ಆರಾಮಾಗಿರ್ತೀನಿ ನಾನು. ಅಂದ್ರೆ ನಂಜೇಗೌಡರು ಬರೀ ಇಲ್ಲಿ ಜನರಿಗೆ ಅಷ್ಟೇ ಸಿಗೋದಲ್ಲ, ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ. ಹೆಂಗಿರ್ಬೇಕು ಮಾದರಿ ಶಾಸಕ ಅಂದ್ರೆ ಅಂತ ಹೇಳಿ. ಮಾದರಿ ಶಾಸಕ ಅನ್ನೋದ್ ಜೊತೆಗೆ ನಮ್ಮ ಜನ, ನಮ್ಮ MLA ಅಂತ ಏನ್ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆ ಉಳಿಸ್ಕೊಳೋದ್ರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಪ್ರತಿಯೊಬ್ಬ ಕೂಡ ವಾಟ್ಸಪ್, ಫೇಸ್ಬುಕ್, ಮೊಬೈಲ್ ಇರ್ತದೆ. ಹೌದು, MLA ಬೇಕು. ಅಡ್ವಾನ್ಸ್ ನಾಳೆ MLA ಸಿಗ್ತಾರ ಸಿಗಲ್ಲ, ಇವತ್ತೇ ನೋಡ್ಕೊಬಹುದು. ಅವನು ಪ್ರತಿ ಸಂಜೆ 6 ಗಂಟೆಗೆ ಎಲ್ಲ ನನ್ನ ಫಾಲೋವರ್ಸ್ ಎಷ್ಟು ಜನ ಇರ್ತಾರೆ, ಎಲ್ಲರ ಮೊಬೈಲ್ ಅಲ್ಲಿ ಇರ್ತದೆ. ನಾಳೆ ಕಾರ್ಯಕ್ರಮ MLA ಅದೇನು, ಮಾಮೂಲಿ ಮನೆಯಲ್ಲಿ ಎಲ್ಲರೂ ಬರ್ತಾರೆ. ಆ ಟೈಮ್ವರೆಗೂ ನನ್ನ ಜೊತೆ ಇದ್ದು ಹೋಗ್ತಾರೆ. ಅದಕ್ಕಾಗಿ ಮಾಡೋದು. ಓಕೆ, ಅಂದ್ರೆ ಜನರಿಗೆ ಸಮಯ ಕೊಡ್ತೀರಿ, ಫ್ಯಾಮಿಲಿಗೆ? ಅದು ಸ್ವಲ್ಪ ಕೊರಗಿದೆ, ನೋವು ಇದೆ. ನನ್ನ ಫ್ಯಾಮಿಲಿ ಜೊತೆಲಿ ಕಳೆಯೋದು ತುಂಬಾ ರೇರ್ ಆಗ್ಬಿಟ್ಟಿದೆ. ಕಂಪ್ಲೇಂಟ್ ಕೊಡ್ತಿರ್ತಾರೆ ಅವರು. ಇಲ್ಲ ಪಾಪ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಯಾರು ಕೂಡ ನನ್ನ ಇದ್ ಮಾಡುದಿಲ್ಲ, ಸಹಕಾರ ಕೊಡ್ತಾರೆ. ಕಂಪ್ಲೇಂಟ್ಸ್ ಇಲ್ಲ. ನಮ್ಮ ಮನೆಯವರಂತೂ ಬಿಡ್ರಿ, ನಮ್ಮ ಅದೃಷ್ಟ ನಮ್ಮ ಶ್ರೀಮತಿಯವರು
ಮತ್ತೆ ನನ್ನ ತಮ್ಮ ಅವರು, ನನ್ನ ಮಕ್ಕಳಿಬ್ಬರು, ನನ್ನ ಸೊಸೆಗಳಿಬ್ಬರು, 6 ಜನ ಮೊಮ್ಮಕ್ಕಳು, ಆಮೇಲೆ ನನ್ನ ಅಕ್ಕ ತಂಗಿರು 6 ಜನ. ನಾವ್ 2 ಜನ ಗಂಡು ಮಕ್ಳಿದೀವಿ ನಾವು, ನನ್ನ ತಮ್ಮ ನಾನು. ನನಗೆ 6 ಜನ ಅಕ್ಕ ತಂಗಿದಿರ ಇದಾರೆ. ಇವೆಲ್ಲ ನನಗೆ ಇವೆಲ್ಲ ಗಿಫ್ಟ್. ಇವತ್ತೇನಾದ್ರೂ ನಾನು ಫಿಟ್ ಆಗಿದ್ದೀನಿ, ಇಷ್ಟೆಲ್ಲ ಜನ ಸಂಪರ್ಕ, ಅಷ್ಟು ಸಲ ಜನ ಸಂಪರ್ಕ ದಿವಸ ಸಿಕ್ಕೋದು ಮೆಂಟಲಿ ತುಂಬಾ ಕಷ್ಟ ಇದೆ. ಏನೋ ವಾರಕ್ಕೆ 1 ದಿವಸ 2 ದಿವಸ ಶೋಕಿಗೆ ಬಂದ್ಬಿಟ್ಟು MLA ಅಂತೇಳಿ ಜನಗಳ ಮಧ್ಯೆ ಮಾತಾಡೋದು ಜನಗಳಿಗೆ ಸಿಕ್ಕೋದಲ್ಲ. ಪ್ರತಿ ದಿವಸ ಜನಗಳ ಮಧ್ಯೆ ಒಂದಲ್ಲ ಒಂದೊಂದು ರೀತಿ ಜನ ಬರ್ತಾರೆ, ಒಂದಲ್ಲ ಒಂದೊಂದು ರೀತಿ ಪ್ರಾಬ್ಲಮ್ಸ್ ತಗೊಂಡ್ಬರ್ತಾರೆ. ಅದನ್ನ ಫೇಸ್ ಮಾಡೋದು ಬಾರಿ ಕಷ್ಟ ಆಗ್ತದೆ. ಆ ಜನಕ್ಕೆ ತುಂಬಾ ನಂಬಿಕೆ ಇರ್ತದೆ, MLA ತೋದ ಪರಿಹಾರ ಸಿಗ್ತದೆ ಅಂತೇಳಿ ತುಂಬಾ ಹೊತ್ತು ಮಾತಾಡ್ಬೇಕು. ಅದ ನಂಬಿಕೆ ಉಳಿಸೋದಕ್ಕೆ, ಅದೇನಾದ್ರು ಸಾಲ್ವೇಷನ್ ಮಾಡೋದಕ್ಕೆ ಪೇಷನ್ಸಿ ಅಂತಿದೆಯಲ್ಲ, ತುಂಬಾ ರೇರ್ ಕಷ್ಟ ಈ ತರ ಜನಗಳಿಗೆ ಸಿಕ್ಕಿ ಸುಧಾರಿಸ್ಕೊಳ್ಳೋದು. ಆ ಶಕ್ತಿ ಎಲ್ಲಿ ಯಾಕಿದೆ ನನಗೆ ಅಂದ್ರೆ, ಆರೋಗ್ಯ ಎಲ್ಲಿ ಯಾಕಿದೆ ಅಂದ್ರೆ ನಮ್ಮ ಮನೆ, ನನ್ನ ಕುಟುಂಬ ನನಗೆ ಇದಕ್ಕೆ ತುಂಬಾ ಸಾಕ. ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ನನ್ನ ಬಿಸ್ನೆಸ್ಸು, ನನ್ನ ವ್ಯವಹಾರ ಯೋಚನೆ ಮಾಡೋಂಗಿಲ್ಲ. ಅವ್ರ ಪಾಡಕ್ಕೆ ಅವರು, ನಂದು ರಾಜಕಾರಣ ಬಿಟ್ರೆ, ನನ್ನ ಜನರ ಮಧ್ಯೆ ಇರೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅದರಿಂದ ಸ್ವಲ್ಪ ಹೆಲ್ತಿ ಇದೀರಾ, ಮತ್ತೆ ನನ್ನ ಜನರ ಸಂಪರ್ಕದಲ್ಲಿ ಇರೋದಕ್ಕೆ ಸಾಕಾರ ಆಗಿದೆ. ಸರ್, ಬಹಳ ಖುಷಿ ವಿಚಾರ ನೀವು ಜನರಿಗೆ ಸಿಗ್ತೀರಾ ಅನ್ನೋದು. ಆದ್ರೆ ಜನರು ಎಲ್ಲಾ ಸಮಸ್ಯೆಗೆ ನೀವು ಪರಿಹಾರ ಒದಗಿಸ್ತೀರಿ ಅಂತ ಎಷ್ಟರ ಮಟ್ಟಿಗೆ ಹೇಳ್ತೀರಿ ತಾವು? ಆಗೋದಿಲ್ಲ, ಎಲ್ಲ ಆಗೋದಿಲ್ಲ. ಆಗದೆ ಕೂಡ ಸಮಾಧಾನ ಆಗ್ತದೆ ಅವ್ರಿಗೆ. ಸ್ಪಂದಿಸ್ತೀರಾ ಅಂತ? ಅಲ್ಲ, ಆಗೋದಿಲ್ಲ. ಕೆಲವು ಎಲ್ಲ MLA ಆಗಿದ್ದಕ್ಕೆ ಮಾಡಕ್ ಅವಕಾಶ ಇಲ್ದವಲ್ಲ ಮಾಡ್ತೀವಿ ಅಂತ ನಾನು ಹೇಳಿಲ್ಲ. ಕೆಲವು ಆಗೋದಿಲ್ಲ, ಅದು ನಮ್ ಜನ ಅರ್ಥ ಮಾಡ್ಕೊಬೇಕು. ಕೆಲವರು ಅರ್ಥ ಮಾಡ್ಕೊಂತಾರೆ, ಕೆಲವರು ಅರ್ಥ ಮಾಡ್ಕೊಳಲ್ಲ. ಕೆಲವು ಸಂದರ್ಭದಲ್ಲಿ ಮಾಡಕ್ ಆಗದಂತವು ಕೂಡ MLA ಮಾಡ್ಲಿಲ್ಲ ಅಂತ ನಿಷ್ಠೂರ ಮಾಡೋಂಥ ಜನನೂ ಇದ್ದಾರೆ. ಕೆಲವರು ನಾನು ಹೇಳಿದ್ಮೇಲೆ ಹೌದು ಇದು ಮಾಡಕ್ ಆಗುದಿಲ್ಲ, MLA ಅವರು ಸರಿದೆ ಅಂತ ಅರ್ಥ ಮಾಡ್ಕೊಂಡು ಹೋಗುವಂತವ್ರು ಇದ್ದಾರೆ. ಸರ್, ಈಗ ಜನರಿಗೆ ಸಿಗದೇ ಇರೋ ಶಾಸಕರು ಇರ್ತಾರೆ, ಜನರಿಗೆ ಸಿಗೋ ನಿಮ್ಮಂತ ಶಾಸಕರು ಇರ್ತಾರೆ. ನಿಮಗೆ ತುಂಬಾ ಕಷ್ಟ ಅನಿಸಿದಂತ ಸಮಸ್ಯೆ ಯಾವುದು ಜನರಿಂದ? ನನಗೆ ನನ್ನ ಪ್ರಕಾರ ಜನರ ಮಧ್ಯೆ ಇದ್ದೀನಿ, ಇದು ಮೊದಲಿಂದ ರೂಢಿ ಆಗ್ಬಿಟ್ಟಿದೆ. ಆಮೇಲೆ ನನಗೆ ಯಾವುದು ಕೂಡ ಕಷ್ಟ ಅಂತ ಅನಿಸ್ಲಿಲ್ಲ. ಒಂದು ಕೆಲಸ ಆಗ್ಬೋದು, ಒಂದು ಕೆಲಸ ಆಗದೆ ಇರ್ಬೋದು. ಆ ಜನ ಕೆಲಸ ಇಲ್ಲದೆ ಇದ್ದಾಗ ಸ್ವಲ್ಪ ಬೇಜಾರು ಪಡ್ತಾರಲ್ಲ, ಅರ್ಥ ಮಾಡ್ಕೊಂಡ್ಲಿಲ್ಲ ಅಂತ ಬೇಜಾರಾಗ್ತದೆ. ಮಾಡಕ್ ಆಗದಂತವು, ಕಾನೂನಲ್ಲಿ ಅವಕಾಶ ಇಲ್ದಂತ ಕೇಳಿದ ಸಂದರ್ಭದಲ್ಲಿ ಮಾಡ್ಲಿಲ್ಲ ಅಂತ ಮಾಡಕ್ ಆಗ್ಲಿಲ್ಲ ಅಂದಾಗ ಅರ್ಥ ಮಾಡ್ಕೊಂಡೆ ಸ್ವಲ್ಪ ಬೇಜಾರು ಬಿಡ್ತಾರೆ ಕೆಲವರು ಪರ್ಸೆಂಟೇಜ್. ಅಂತ ಸಂದರ್ಭದಲ್ಲಿ ನಾನು ಪ್ರತಿ ದಿವಸ ಜನಕ್ಕೆ ಸಿಕ್ಕೋದೇ ಕಷ್ಟನ. ಆದ್ರೆ ಇಂಥವೆಲ್ಲ ಅರ್ಥ ಮಾಡ್ಕೊಂತಲ್ಲ ನಮ್ ಜನ ಕೆಲವರು ಅಂತೇಳಿ ಒಂದೊಂದ್ ಸಲ ನೋವು ಅನ್ಸುತ್ತೆ. ಯಾವ ಕೆಲಸ ಕಾರ್ಯಗಳು ನೀವು ಜನಸಂಪರ್ಕದಲ್ಲಿ ಸಾಲ್ವ್ ಮಾಡಿದ್ದೀರಾ? ಇಂಥದನ್ನ ಹೇಳ್ಬೋದು, ಇಂತಿಷ್ಟು ಹೇಳ್ಬೋದು, ನಂಗೆ ಬಹಳ ಖುಷಿ ಇದೆ ಈ ಸಮಸ್ಯೆಗೆ ಸ್ಪಂದಿಸಿದ್ದಕ್ಕೆ ಅಂತ ಹೇಳೋದಾದ್ರೆ ಯಾವ ಸಮಸ್ಯೆಗೆ ತಾವು ಸ್ಪಂದಿಸಿದ್ದೀರಿ? ನನ್ನ ಹತ್ರ ನನ್ನ ಪ್ರಕಾರ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇಶ್ಯೂಸ್ ಎಲ್ಲ ಕೂಡ ಸಾಲ್ವೇಷನ್ ಮಾಡಿದೆ. ನನಗೇನು ಸ್ಪೆಸಿಫೈ ನಿರ್ದಿಷ್ಟವಾಗಿ ಹೇಳ್ಬೋದಾ? ಉದಾಹರಣೆ ಒಂದು ಕೊಡ್ತೇನೆ. ಸಿಖ್ ತಿರುಪತಿ ಅಂತ ನಮ್ಮ ತಾಲೂಕಲ್ಲಿ ಒಂದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಸಿಖ್ ತಿರುಪತಿ. ಅದೊಂದು ದೊಡ್ಡ ತಕರಾರು, ಡಿಸ್ಪ್ಯೂಟ್ ಕೂಡ. ಅದು ಪ್ರೈವೇಟು, ಆ ಜಾಗ ದೇವಸ್ಥಾನ ಜಾಗ ನಂದು ಅಂತಾರೆ. ಬೇರೆ ರೀತಿ ಡೆವಲಪ್ಮೆಂಟ್ಸ್ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅಡಚಣೆ ಮಾಡ್ತಾರೆ. ಇವತ್ತು ಅಲ್ಲಿ ಪ್ರತಿ ವರ್ಷ ಒಂದು ರಥ ಮಾಡ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಆ ರಥ ದಿವಸ. ಆ ರಥ ಬೀದಿ ಅಂತ ಮಾಡಬೇಕು, ಆ ರಥ ಬೀದಿ ಇಲ್ಲ. ಆ ರಥ ಬೀದಿಯಲ್ಲಿ ರಸ್ತೆ ಮಾಡದೆ ಹೋದಂತ ಸಂದರ್ಭದ ರಥ ಎಲ್ಲಿ ಬಿದ್ದು ಹೋಗ್ತದೋ ಅನ್ಸ್ತದೆ. ತುಂಬಾ ವರ್ಷಗಳ ಡಿಮ್ಯಾಂಡ್ಸ್ ಇತ್ತದು. ಆ ರಥ ಬೀದಿ ಅಂತ ಮಾಡ್ಬೇಕು ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿ ತುಂಬಾ ಅಡಚಣೆ ಆಯ್ತು. ಈಗ ಬಂದಿದ್ದವ್ರು, ನೀವು ಕೂಡ ತಾವು ನೋಡಿದಿರಿ ಅನ್ನೋದು. ಅದನ್ನ ಸಾಲ್ವೇಷನ್ ಮಾಡಿ ಆ ಕೆಲಸವನ್ನ ಪ್ರಾರಂಭ ಮಾಡಿ ಕೆಲಸ ಕಂಪ್ಲೀಟ್ ಮಾಡಿದ್ವಲ್ಲ, ಅದು ಕೂಡ ಅಷ್ಟೇ. ಇವೆಲ್ಲ ಸಲೀಸಾಗಿ ಈಸಿಯಾಗಿ ಆಗುವಂಥವಲ್ಲ, ಇವೆಲ್ಲ ಮಾಡೋಂಥದ್ದು. ಮತ್ತೆ ಕೆಲವು ಸಂದರ್ಭದಲ್ಲಿ ಡೆವಲಪ್ಮೆಂಟ್ಸ್ ಅಂತ ಏನಾದರೂ ತಗೊಳಕ್ ಹೋದಾಗ ವೈಯಕ್ತಿಕ ತೊಂದರೆ ಮಾಡಕ್ ಹೋಗ್ತಾರೆ. ಅದು ಚಾಲೆಂಜ್ ಆಗಿ ತಗೊಳಂಗಿಲ್ಲ. ಸ್ವಲ್ಪ ಸಮಾಧಾನಕರವಾಗಿ ಸಾಲ್ವೇಷನ್ ಮಾಡಿಕೊಂಡು ಆ ಕೆಲಸನ ಯಶಸ್ವಿ ಆಗಿರೋದು ಕೂಡ ಸುಮಾರು ಇದೆ ನನ್ನ ಮುಂದೆ. ಇವತ್ತು ಬಸ್ ಸ್ಟ್ಯಾಂಡ್ ಮಾಡಕ್ ಹೋಗಿದ್ದೀನಿ 20 ಕೋಟಿಯಲ್ಲಿ. ಅಲ್ಲೂ ಕೂಡ ಸ್ಥಳೀಯ ಸ್ವಲ್ಪ ಅಂಗಡಿಗಳು ಮಾಡಿಕೊಂಡು ಜೀವನ ಮಾಡುತ್ತಾ ಅಂತವರು ಕೋರ್ಟ್ ಮೆಟ್ಲಿಗೆ ಹೋಗಿದ್ರು. ನಾನು ಅವ್ರ ಕರೆದು ರಿಕ್ವೆಸ್ಟ್ ಮಾಡಿದೆ, ನಿಮ್ಗೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನನಗೆ 6 ತಿಂಗಳು ಕ್ಲಿಯರ್ ಮಾಡಿಕೊಡ್ರಿ. ಮತ್ತೆ ನೀವು ಅಂಗಡಿ ಜೀವನ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಏನು ವೃತ್ತಿ ಮಾಡ್ತಾರೆ, ಅವ್ರಿಗೆ ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಒಂದ್ ಕಡೆ ಬಸ್ ಸ್ಟ್ಯಾಂಡು ಮತ್ತೆ ನಿಮ್ದು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿ ನಾನು ಕರೆದು ಕೂತ್ ಮಾತಾಡಿದಾಗ ಸಹಕಾರವನ್ನ ಕೊಟ್ರು. ಇಂಥವೆಲ್ಲ ಸುಮಾರು ಅಷ್ಟೇ. ಕೆಲವು ರಸ್ತೆಗಳು ಮಾಡೋ ಸಂದರ್ಭದಲ್ಲಿ ತಕರಾರು ಮಾಡ್ತಾರೆ. ಅವನು ಕೂಡ ಅಷ್ಟೇ, ನಾನು ಚಾಲೆಂಜ್ ಆಗಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ ಕಳಿಸಿ ಅವ್ರು ತೊಂದರೆ ಮಾಡೋದಕ್ಕಿಂತಲೂ
ನೇರವಾಗಿ ಹೋಗೋದು, ಕೂತ್ಕೊಳ್ಳೋದು, ಯಾವ ಪಾರ್ಟಿಯವರನ್ನಾಗ್ಲಿ ಯಾರಾದ್ರೂ ಆಗ್ಲಿ ನಾನು ಸಾಲ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇಂಥವು ಬೇಕಾದಷ್ಟು ನನ್ನ ಮುಂದೆ ಇದೆ. ಓಕೆ, ಆ ಸಮಸ್ಯೆಗೆ ಪರಿಹಾರ ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ, ಅಷ್ಟೇ ಖುಷಿ ನಿಮಗೂ ಕೂಡ ಆಗಿದೆ. ಹೌದೌದು. ಓಕೆ, ಫೈನ್. ಈಗ ಆಡಳಿತ ಪಕ್ಷದ ಶಾಸಕರು ಈ ಮುಂಚೆ ಆಡಳಿತ ಪಕ್ಷದ ಶಾಸಕರಾಗಿರ್ಲಿಲ್ಲ, ಏನ್ ಡಿಫ್ರೆನ್ಸ್ ಕಾಣ್ತಾ ಇದ್ದೀರಿ ತಾವು? ತುಂಬಾ ಡಿಫ್ರೆನ್ಸ್ ಇದೆ. ಯಾವತ್ತೂ ಅಷ್ಟೇ ರೂಲಿಂಗ್ ಗವರ್ಮೆಂಟ್ ಅಲ್ಲಿ ಇಲ್ಲ ಅಂದ್ರೆ ನಮ್ ಜನ ಇಟ್ಟಂತ ನಂಬಿಕೆ ರೀಚ್ ಆಗೋದು ಬಾರಿ ಕಷ್ಟ ಇದೆ. ನಾನು ಎರಡೂ ನೋಡ್ಬಿಟ್ಟಿದ್ದೀನಿ. ಮೊದಲನೇ ಅವಧಿಯಲ್ಲಿ ಎರಡೂ ನೋಡಿದ್ದೀನಿ. ಬರೀ 1.25 ವರ್ಷ ಮೈತ್ರಿ ಸರ್ಕಾರದಲ್ಲಿ ನೋಡಿದ್ದೀನಿ, ಮತ್ತೆ ಬಿಜೆಪಿ ಸರ್ಕಾರ ವಿರೋಧ ಪಕ್ಷದಲ್ಲಿ ಕೂತು ನೋಡಿದ್ದೀನಿ. ಸಹಕಾರ ಕೊಡೋದಿಲ್ಲ, ಮತ್ತೆ ನಮ್ಮ ಜನತೆ ಇಟ್ಟಂತ ನಂಬಿಕೆ ಕೆಲಸ ಮಾಡೋಣ ಅಂದ್ರೆ ಆಗೋದಿಲ್ಲ. ಅಂದ್ರೆ ನಿಮ್ ಪ್ರಕಾರ ಅನುದಾನ ಸಿಗಲ್ಲ ಅಂತ ಹೇಳಿ? ಅನುದಾನವೂ ಸಿಗಲ್ಲ, ಸಹಕಾರವೂ ಇಲ್ಲ, ಸಹಕಾರ ಕೂಡ ಇರಲ್ಲ. ಇವತ್ತು ಅದಿಲ್ಲ. ಇವತ್ತು ಏನಾದ್ರೂ ಒಂದು ಮಾತು ಕೊಟ್ರೆ ಆ ಕೆಲಸ ಮಾಡಬಹುದು, ಮತ್ತೆ ಅನುದಾನ ಕೂಡ ಬೇಕಾದಷ್ಟು ತರಬಹುದು. ಹಾಗಾದ್ರೆ ಸದ್ಯದ ಆಡಳಿತ ಸರ್ಕಾರ ಖಜಾನೆ ತುಂಬಿದ ಸರ್ಕಾರ ಅಂತ ಹೇಳ್ತೀರಾ? ಅಲ್ಲ, ಇದು ಖಜಾನೆ ತುಂಬಿದ ಸರ್ಕಾರ ಅನ್ನೋದಕ್ಕಿಂತ ಖಜಾನೆ ತುಂಬಿದ ಇಲ್ಲ ಅಂತಿಲ್ಲ. ಇವತ್ತು ನಮ್ಮಲ್ಲಿ 5 ಗ್ಯಾರಂಟಿಗಳಿದೆ. 5 ಗ್ಯಾರಂಟಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗುವ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ಈಗಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇಬ್ಬರು ಏನು ನಮ್ಮ ಸರ್ಕಾರ ಬಂದರೆ ಸಾಮಾನ್ಯ ಜನರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಟ್ಟಿದ್ರು. 5 ಗ್ಯಾರಂಟಿ, ಅದು ಶಕ್ತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಮತ್ತೆ ಇದು ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಯುವ ನಿಧಿ ಆಗಿರ್ಬೋದು. 5 ಗ್ಯಾರಂಟಿಗಳು, ಶಕ್ತಿ ಕಾರ್ಯಕ್ರಮ, ಗೃಹಜ್ಯೋತಿ, ಮತ್ತೆ ಗೃಹಲಕ್ಷ್ಮಿ, ಯುವ ನಿಧಿ, ಅನ್ನಭಾಗ್ಯ, 5 ಕಾರ್ಯಕ್ರಮಗಳು. 5 ಕಾರ್ಯಕ್ರಮ ಸರ್ಕಾರ ಬಂದ ತಕ್ಷಣ ಜಾರಿ ಮಾಡಿದ್ದು. ಇವತ್ತು ಸಾಮಾನ್ಯ ಜನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬರೋದು 1 ವಾರ, 10 ದಿನ, 15 ದಿವಸ ಡಿಫ್ರೆನ್ಸ್ ಆಗ್ಬೋದು. ಇವತ್ತು 2,000 ರೂಪಾಯಿ ಪ್ರತಿ ಮನೇಲಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ನಿಜವಾಗ್ಲೂ ಆ 2,000 ರೂಪಾಯಿ ಬೆಲೆ ಇರೋರಿಗೆ, ಗೊತ್ತಿರೋರಿಗೆ, ಕಷ್ಟ ಇರೋರಿಗೆ ಗೊತ್ತಾಗ್ತದೆ. ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಗ್ಯಾರಂಟಿಗಳು ಕೊಡೋದ್ ಜೊತೆಗೆ ಸುಮಾರು 65,000 ಕೋಟಿ ಒಂದು ವರ್ಷದಲ್ಲಿ ಬಜೆಟ್ ಅದು ಕೊಡೋದ್ ಜೊತೆಗೆ ಈಗ ಡೆವಲಪ್ಮೆಂಟ್ಸ್ ಕೂಡ ವಿಶೇಷವಾಗಿ ಅವಕಾಶಗಳು ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿಗಳಿಂದ ಎಲ್ಲಾ ವರ್ಗದ ಜನರಿಗೂ ಅನುಕೂಲ ಆಗಿದೆ ಅಂತ ಹೇಳ್ತಾರ ನಂಜುಂಡೇಗೌಡ? ಎಲ್ಲಾ ಜಾತಿ, ಎಲ್ಲಾ ಪಾರ್ಟಿಯವರು ಕೂಡ 5 ಗ್ಯಾರಂಟಿಗಳು ಯಾರು ಸಾಮಾನ್ಯ ಜನ, ಬಡವರು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಪಕ್ಷದಲ್ಲಿ ಇರೋರಾಗಿರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ. ನೀವು ಜನಸಂಪರ್ಕದಲ್ಲಿದ್ದಾಗ ಇದನ್ನೆಲ್ಲ ಕೇಳ್ತೀರಾ? ಹೆಂಗಿದೆ, ಏನ್ ಕೇಳ್ತೇವೆ ನಾವು. ಕೆಲವ್ರನ್ನೆಲ್ಲ ನಾನು ಪ್ರಶ್ನೆ ಮಾಡ್ತೇನೆ. ಗೃಹಜ್ಯೋತಿ ಬಂತ, ಗೃಹಜ್ಯೋತಿ ನಿಮ್ಮ ಮನೇಲಿ ಕರೆಂಟ್ ಫ್ರೀ ಇದೆಯಾ ಇಲ್ಲ ಅಂತ ಕೇಳ್ತೇನೆ. ಗೃಹಲಕ್ಷ್ಮಿ ಬಂತ, 2,000 ರೂಪಾಯಿ ಬಂತ ಇಲ್ಲ, ಅನ್ನಭಾಗ್ಯ ನಿಮ್ಮ ಮನೆಗೆ ಬಂತ ಇಲ್ಲ ಅಂತ ಕೇಳ್ತೇವೆ. ಶಕ್ತಿ ಕಾರ್ಯಕ್ರಮ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ರಿಲ್ಲ ಅಂತ ಕೇಳ್ತೇವೆ. ಯುವ ನಿಧಿ ಕೂಡ ಇವತ್ತು ಡಿಗ್ರಿ ಮಾಡ್ಕೊಂಡಿರೋರು, ITI ಡಿಪ್ಲೊಮಾ ಮಾಡ್ಕೊಂಡಿರೋರು, ಯಾರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಮಾಡಿಸಿ ಅಂತ ಹೇಳ್ತಾ ಇದ್ದೇವೆ. ಕೆಲವರೆಲ್ಲನೂ ನಮಗ್ ಬರ್ತಾ ಇದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಇದೆ. ಓಕೆ, ಬಹಳ ಖುಷಿಯಾಗಿದ್ದೀರಿ ಹಾಗಿದ್ರೆ? ಹ್ಯಾಪಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ವಿರೋಧ ಪಕ್ಷದಲ್ಲಿ ಶಾಸಕನಾಗಿದ್ದಕ್ಕೆ ಮತ್ತೆ ಇವತ್ತಿಗೆ ತುಂಬಾ ಖುಷಿ, ಹ್ಯಾಪಿ, ಜನರ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾ ಇದೆ. ಗ್ಯಾರಂಟಿ ಬಂದಿಂದ ಖಜಾನೆಗೆ ಹೊಡೆತ ಬಿತ್ತು ಅನ್ನೋ ಮಾತಿದೆ. ಅದೇ ವಿರೋಧ ಪಕ್ಷದವ್ರು ಮಾತಾಡಂತವ್ದು. ವಿರೋಧ ಪಕ್ಷದವ್ರು ಮಾತಾಡೋದೆಲ್ಲ ಸುಳ್ಳ? 100% ಅವರೆಲ್ಲ ಬರೀ ಸುಳ್ಳು ಮಾತಾಡೋದು ಬಿಟ್ರೆ ನಿಜವಾಗಿರೋದಂತ ವಾಸ್ತವಾಂಶನ ವಿರೋಧ ಪಕ್ಷ ಏನ್ ಕೆಲಸ ಮಾಡಬೇಕು, ಸರ್ಕಾರ ಒಂದು ಎಚ್ಚರಿಕೆ ಕೊಡಂಥದ್ದು, ಸರ್ಕಾರಕ್ಕೆ ಒಂದು ಒಳ್ಳೆ ದಾರಿ ತೋರ್ಸಂತ ಕೆಲಸ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ವಿರೋಧ ಮಾಡೋದು, ಮತ್ತೆ ಇಲ್ಲದೇ ಇರೋಂಥದ್ದನ್ನ ಟೀಕೆಗಳು ಮಾಡೋದೇ ಇವತ್ತು ಬಿಜೆಪಿ ಸರ್ಕಾರ ನಾವು ಮಾಡ್ತಾ ನೋಡ್ತಾ ಇದೀವಿ. ಯಾವುದೇ ಪಕ್ಷ ವಿರೋಧದಲ್ಲಿದ್ರು ವಿರೋಧ ಪಕ್ಷದ ಕೆಲಸ ಸುಳ್ಳು ಹೇಳೋದು ಅಂತನ? ಇಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಇದು ನೋಡಿದೀನಿ ನಾನು. ಮೊದಲ ಬಾರಿಗೆ ಶಾಸಕನಾಗಿದ್ದಾಗ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಂಥದ್ದು ಬಿಜೆಪಿ ಸರ್ಕಾರದ ನೋಡಿದೀನಿ. ಸಿದ್ದರಾಮಯ್ಯ ಅವ್ರು ನಿಂತ್ಕೊಂಡ್ರೆ, ವಿರೋಧ ಪಕ್ಷ ನಾಯಕರಾಗಿ ನಿಂತ್ಕೊಂಡ್ರೆ, ಅದ್ಯಾವುದೇ ಮುಖ್ಯಮಂತ್ರಿ, ಬಿಜೆಪಿ ಮುಖ್ಯಮಂತ್ರಿ, ಯಾವುದೇ ಮಂತ್ರಿ ಅವ್ರಿಗೆ ಮಾತಾಡ್ಬೇಕಾದ್ರೆ ಭಯ ಬೀಳ್ತಾ ಇದ್ರು, ವಾಸ್ತವಾಂಶ ಮಾತಾಡ್ತಾ ಇದ್ರು. ಮತ್ತೆ ಸರ್ಕಾರಕ್ಕೆ ಏನು ಒಂದು ಒಳ್ಳೆ ಆಡಳಿತ ಕೊಡೋದಕ್ಕೆ ಸಲಹೆಗಳು, ಸೂಚನೆಗಳು ಮತ್ತೆ ಸರಿ ಮಾಡ್ಕೊಂಡಂತ ಇದು ಏನ್ ಹೇಳ್ತದೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದು ನಾನು ನೋಡಿದೀನಿ. ಬೊಮ್ಮಾಯಿಯವರಾಗಿರ್ಬೋದು ಮುಖ್ಯಮಂತ್ರಿ ಬಿಜೆಪಿ ಇದ್ದ ಸಂದರ್ಭದಲ್ಲಿ, ಮತ್ತೆ ಬೇರೆ ಮಂತ್ರಿಗಳಿರ್ಬೋದು, ವಿರೋಧ ಪಕ್ಷದಲ್ಲಿ ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದು. ಮತ್ತೆ ಈಗಿನ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಸರ್ಕಾರ ಇದೆ, ಸರ್ಕಾರದ ಜೊತೆಗೆ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಎಷ್ಟು ಡಿಫರೆನ್ಸ್ ಇದೆ ಅಂದ್ರೆ, ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಿಗೆ ಮತ್ತೆ ಇವತ್ತಿನ ವಿರೋಧ ಪಕ್ಷ ಬಿಜೆಪಿ ನಾಯಕರಿಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಮಾತಾಡೋದು ಬಿಟ್ರೆ
ಆ ವಿರೋಧ ಪಕ್ಷದ ಸ್ಥಾನ, ವಿರೋಧ ಪಕ್ಷದ ಜವಾಬ್ದಾರಿ ಅಂದ್ರೆ ಮರ್ತು ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕನಸಿರುತ್ತೆ, ನಮ್ಮೂರು ಸಿಂಗಾಪುರ್ ಆಗ್ಬೇಕು, ಮಲೇಷಿಯಾ ಆಗ್ಬೇಕು ಅಂತ ಹೇಳಿ. ಹಾಗಾದ್ರೆ ನಿಮ್ಮ ಕನಸಿನ ಮಾಲೂರು ಮಲೇಷಿಯಾ ಆಗೋ ಕನಸನ್ನ ನಂಜೇಗೌಡರು ಕಂಡಿದಾರ? 100%. ನಾನು ಅವಾಗಲೇ ಮಾತಾಡುವಾಗ ಹೇಳಿದೆ, ಯಾವುದೋ ನಮ್ಗೆ ಶಾಶ್ವತ ಇರಲ್ಲ. ಅವಕಾಶ ಸಿಕ್ಕಂತ ಅವಕಾಶ ಏನಾದ್ರು ಒಂದು ಮಾಡಬೇಕು ಅಂತ ನನ್ನ ಕನಸೇ ಅದು. ನನಗ್ ಸಿಕ್ಕಂತ ಅವಕಾಶ ಒಳ್ಳೆ ಅವಕಾಶ. ಸರ್ಕಾರದ ಮುಂದೆ ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಗೌರವವಾಗಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಮಾಲೂರು ನಂಜೇಗೌಡ ಅಂದ್ರೆ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಇಂಥ ಅವಕಾಶನ ಮಾಲೂರು ತಾಲೂಕಿಗೆ ಏನಾದ್ರೂ ಒಂದು ಬದಲಾವಣೆಯನ್ನ ಶಾಶ್ವತ ಉಳಿಯಂತ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಕನಸಾಗಿದೆ. ಅದ್ರ ಜೊತೆಗೆ ನಾನು ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಎಷ್ಟು ತೃಪ್ತಿಕರವಾಗಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 15 ಮಿಲ್ಕ್ ಯೂನಿಯನ್ಗಳಲ್ಲಿ ಕೋಲಾರ ಒಕ್ಕೂಟ ಮೊದಲನೇ ಸ್ಥಾನದಲ್ಲಿ. ಅದು ಹಾಲ್ ರೇಟ್ ಕೊಡೋದು, ಮಿಲ್ಕ್ ಇರ್ಬೋದು, ಹಾಲು ಅತಿ ಹೆಚ್ಚಿಗೆ ಉತ್ಪಾದನೆ ಮಾಡೋದಿರ್ಬೋದು, ಗುಣಮಟ್ಟ ಇರ್ಬೋದು, ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಕೊಡೋಂಥದ್ದಿರ್ಬೋದು. ವಿಶೇಷವಾಗಿ 4 ಪ್ರಾಡಕ್ಟ್ಸ್ ದೊಡ್ಡ ಪ್ರಾಡಕ್ಟ್ಸ್ ತಗೊಂಡಿದ್ದೀವಿ, ಪ್ರಾಜೆಕ್ಟ್ ತಗೊಂಡಿದ್ದೀವಿ. ಅದೇನು ಸೋಲಾರ್ ಪ್ರಾಜೆಕ್ಟ್ಸ್. ಸುಮಾರು ನಮ್ಮ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ 12 ಮೆಗಾವ್ಯಾಟ್ ನಾವು ಕರೆಂಟ್ ಉತ್ಪಾದನೆಗೆ ಸೋಲಾರ್ ಪ್ಲಾಂಟ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ ಒಂದೇ ಒಂದು ಇಂಡಿಯಾದಲ್ಲಿ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು, ಎಲ್ಲರೂ ಮಾಡ್ಬೋದು. ಪ್ರತಿ ತಿಂಗಳು 2 ಕೋಟಿ ರೂಪಾಯಿ ಬಿಲ್ ಕಟ್ತಾ ಇದೀವಿ ನಾವು. ನಮ್ಮ ಮಿಲ್ಕ್ ಯೂನಿಯನ್ 2 ಕೋಟಿ ರೂಪಾಯಿ ಒಂದು ತಿಂಗಳು ಕರೆಂಟ್ ಬಿಲ್ ಕಟ್ತೇವೆ. ಆ ಕರೆಂಟ್ ಬಿಲ್ ಉಳಿಸ್ಬೇಕಾದ್ರೆ ಏನು ಮಾಡ್ಬೋದು ಅಂದಾಗ ನನ್ಗೆ ಒಳ್ಳೆದಿದ್ದು ಸೋಲಾರ್ ಪ್ಲಾಂಟ್ ನಾವೇ ಯಾಕೆ ಮಾಡಬಾರ್ದು. ಸಿದ್ದರಾಮಯ್ಯವರು 50 ಎಕರೆ ಜಮೀನು ಕೊಟ್ಟರು. 50 ಎಕರೆ ಜಮೀನಲ್ಲಿ ನಮ್ಮ ಮಿಲ್ಕ್ ಯೂನಿಯನ್ ಇಂದ ಸುಮಾರು 65 ಕೋಟಿಗಿಂತ ಹೆಚ್ಚಿಗೆ ಇವತ್ತು ನಾವು 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಆ ಜೊತೆಗೆ ನಮ್ಮ ME ಕೃಷ್ಣಪ್ಪನವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಂಥವ್ರು, ಹೈನುಗಾರಿಕೆಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಂತವ್ರು. ಅವ್ರ ಹೆಸರಲ್ಲಿ ಇವತ್ತು ಸುಮಾರು 220 ಕೋಟಿಯಲ್ಲಿ ME ಕೃಷ್ಣಪ್ಪನ ಹೆಸರಲ್ಲಿ ಕೋಲಾರಲ್ಲಿ ಸುಮಾರು ಡೈರಿಯನ್ನ ಮಾಡ್ತಾ ಇರೋದು. 40% ವರ್ಕ್ ಮುಗಿದಿದೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಮಾಡಬೇಕು ನಮ್ಮ ಯೂನಿಯನ್ ಇಂದ ಅಂತ ತೀರ್ಮಾನ ತಗೊಂಡಿದ್ದು. ಅದು ವರ್ಕ್ ಫಾಸ್ಟ್ ಆಗಿ ನಡೀತಾ ಇದೆ. ಆಮೇಲೆ ಮೆಗಾ ಡೈರಿನಲ್ಲಿ ಚಿಕ್ಕಬಳ್ಳಾಪುರದ ಮೆಗಾ ಡೈರಿ ಕಟ್ಟಿದ್ವಿ, ಸುಮಾರು 200 ಕೋಟಿಗಿಂತ ಹೆಚ್ಚಿಗೆ ಕಟ್ಟಿದ್ವಿ, ನಾವೇ ಕಟ್ಟಿದ್ವಿ. ಅದರಲ್ಲಿ ಪ್ಯಾಕಿಂಗ್ ಮಿಷನ್ ಇರ್ಲಿಲ್ಲ, ಬೇರೆ ಕಡೆ ಹೋಗ್ಬೇಕಿತ್ತು. ಇವತ್ತು ಪ್ಯಾಕಿಂಗ್ ಮಿಷನ್ ಒಂದು 130 ಕೋಟಿಯಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಾ ಇರೋದಿರ್ಬೋದು. ಇವೆಲ್ಲ ಕೂಡ ಸಿಕ್ಕಂತ ಜವಾಬ್ದಾರಿಯಲ್ಲಿ ಶಾಶ್ವತ ಉಳ್ಕೊಂಡಂತ ಕೆಲಸಗಳು ಇವೆಲ್ಲ ಯಾರೂ ಮಾಡಕ್ಕಾಗೋದಿಲ್ಲ. ಇವತ್ತು ಇಂಥವನ್ನ ಇವತ್ತು ನಾನು ಶಾಸಕನಾಗಿ ಮಾಲೂರು ತಾಲೂಕಲ್ಲಿ ಏನಾದ್ರೂ ಮಾಡ್ಬೇಕು ನನ್ನ ಸರ್ಕಾರದಲ್ಲಿ ಅಂತ ಆಸೆ ಇಟ್ಕೊಂಡಿದ್ದೀನಿ. ಅಂದ್ರೆ ಶಾಸಕರಿಗೆ ಮಾಲೂರು ಬಗ್ಗೆ ಸುಂದರವಾದ ಕನಸೇ ಇದೆ. ತುಂಬಾ 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 ಕನಸುಗಳಿದೆ, ತುಂಬಾ ಆಸೆಗಳಿದೆ. ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಸರ್ಕಾರ ಇದೆ, ಮತ್ತೆ ನನ್ನ ಜನ ನನಗೆ ಶಕ್ತಿ ಇದೆ. ನನ್ನ ತಾಲೂಕಲ್ಲಿ ಎಲ್ಲ ಕೂಡ ಅನುಕೂಲ ಆಗ್ತದೆ. ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ನಂಬಿಕೆ ಇದೆ, ಅದು ಮಾಡಬಹುದು, ಮಾಡ್ತೀನಿ ಅಂತ. ಓಕೆ, ಒಂದು ತೃಪ್ತ ಭಾವನೆ ಇದೆ. ನೀವು ವಿದೇಶಗಳಿಗೆಲ್ಲ ಹೋಗಿರ್ತೀರಿ. ಹೌದೌದು. ಅಲ್ಲಿಂದ ಯಾವ್ದನ್ನ ಇಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳ್ತೀರಿ? ಇಲ್ಲಿ ತುಂಬಾ ಹಿಂದೆ ಇದು ನಮ್ಮ ದೇಶ, ನಮ್ಮ ರಾಜ್ಯ ಅಲ್ಲ. ನಾನು ಬೇಕಾದಷ್ಟು ದೇಶಗಳು ನೋಡ್ಕೊಂಡ್ಬಂದಿದ್ದೇನೆ. ಇವತ್ತು ರಾಜಕಾರಣ ನೋಡಿದಾಗ ನಾವು ದೇಶದ ಬಗ್ಗೆ ಹೊರ ರಾಜ್ಯಗಳು ದೇಶಗಳು ನೋಡಿದಾಗ, ಬೇರೆ ದೇಶಗಳು ನೋಡಿದಾಗ ನಾವ್ ಯಾಕೆ ಇದೆಲ್ಲ ಮಾಡಬಾರ್ದು ಅಂದ್ರೆ, ಈ ರಾಜಕಾರಣದಲ್ಲಿ ಇವೆಲ್ಲ ಮಾಡಕ್ ಆಗ್ತಾ ಇಲ್ಲ. ಕೆಲವೆಲ್ಲ ತೀರ್ಮಾನ ತಗೊಂತ ಇದೀವಲ್ಲ ಅವೆಲ್ಲ ಕರೆಕ್ಟ್ ಅಲ್ಲ. ಬೇರೆ ಬೇರೆ ದೇಶಗಳು ನೋಡಿದಾಗ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕೆಲಸ ಬೇಕು, ಕೆಲಸ ಕೊಡ್ತಾರೆ. ಸರಿ, ಒಂದ್ ಮಾತು ಹೇಳಿದ್ರಿ, ರಾಜಕಾರಣದಲ್ಲಿ ಏನೋ ಆಗ್ತಾ ಇದೆ, ಹಂಗ್ ಮಾಡಬಾರದು ಅಂದ್ರಲ್ಲ, ಏನ್ ಸರ್ ಅದು? ಅಲ್ಲ, ಏನಾಗ್ತದೆ ನನಗೆ ಅನಿಸ್ತದೆ, ಕಾಂಪಿಟೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ರಾಷ್ಟ್ರೀಯ ಪಕ್ಷಗಳು, ಬೇರೆ ಬೇರೆ ಪಕ್ಷಗಳು ಎಲ್ಲ ಕೂಡ ಏನು ಓಟ್ಗಾಗಿ ಏನ್ ಬೇಕೋ ಮಾಡಕ್ ಹೋಗ್ತೀವಿ. ಏನ್ ಬೇಕೋ ಮಾಡಕ್ ಹೋಗ್ತೀವಿ ಅಂದ್ರೆ ಡೆವಲಪ್ಮೆಂಟ್ಸ್ ಬಗ್ಗೆ ಗಮನ ಕಮ್ಮಿ ಆಗ್ತದೆ. ಕೆಲವು ಯೋಜನೆಗಳನ್ನ ಸ್ಕೀಮ್ ಕೆಲಸ ಬರ್ದವಲ್ಲ ಕೊಡಕ್ ಹೋಗ್ತಾ ಇದೀವಲ್ಲ, ಆ ಬಿಜೆಪಿ ಅವ್ರು ಕೊಟ್ರು ನಾವ್ ಮಾಡ್ಬೇಕು. ಅವ್ರು ಕೊಟ್ರು ಓಟ್ ಜಾಸ್ತಿ ಆಯ್ತು ಅವ್ರಿಗೆ, ನಾವು ಕೊಟ್ಟಿಂತ ಓಟ್ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲ. ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಗ್ಯಾರಂಟಿಗಳ ಬಗ್ಗೆ ನಾನು ಹೇಳಕ್ ಹೋಗ್ತಾ ಇಲ್ಲ. ಗ್ಯಾರಂಟಿಗಳು ಕೂಡ ಅಷ್ಟೇ. ಬೇರೆಯವರು ಬಿಜೆಪಿ ಅವ್ರು ಏನ್ ಮಾಡಿದ್ರು, ಬೇರೆ ಬೇರೆ ಪಾರ್ಟಿಗಳು ಏನ್ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ಮಾಡಿದ್ರು, ಮತ್ತೆ ನಾವು ಯಾಕೆ ಮಾಡಬಾರ್ದು, ಇದನ್ನ ನಾವು ನೋಡ್ತಾ ಇದೀವಿ. ನಮ್ಮ ದೇಶದ ಬಗ್ಗೆ, ಡೆವಲಪ್ಮೆಂಟ್ಸ್ ಬಗ್ಗೆ ಬೇರೆ ದೇಶಗಳು ನೋಡಿದಾಗ ನಾವು ತುಂಬಾ ಹಿಂದೆ ಇದ್ದೀವಿ. ನಿಜವಾಗ್ಲೂ ಅದೊಂದು ಬದಲಾವಣೆ ಯಾರು ತರ್ತಂದ್ ನನ್ಗೆ ಗೊತ್ತಿಲ್ಲ. ಮುಂದೆ ನಮ್ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಗಳಾದ್ರೆ ಅವ್ರು ತರಬಹುದು ಅಂತ ನಾನು ಅನ್ಕೊಂಡಿದೀನಿ. ಓಕೆ, ಅದಕ್ಕೆ ನೀವು ಇಲ್ಲಿ ಕೆಲಸ ಮಾಡ್ಬೇಕಾಗಿದೆ. ಹೌದೌದು ಅಲ್ವೇ? ಹೌದು. ನಿಮ್ಮ ಕ್ಷೇತ್ರದ ಜನರಿಗೆ ಉದ್ಯೋಗದ ಬಗ್ಗೆ, ಉದ್ಯೋಗ ಸೃಷ್ಟಿ ಬಗ್ಗೆ ಎಷ್ಟು ಆರಾಮಾಗಿದ್ದಾರೆ ಅಂತ
ನಂಜೇಗೌಡರಿಗೆ ಅನ್ಸುತ್ತೆ. ಹೌದು ನೋಡಿ, ಈ ವಿಷಯ ಒಳ್ಳೆ ವಿಷಯ ಇದೆ. ನಮಗೆ ಇಂಡಸ್ಟ್ರಿಯಲ್ ಒಳ್ಳೆ ಅವಕಾಶ ಸಿಕ್ಕಿದೆ ಕೋಲಾರ ಜಿಲ್ಲೆಗೆ. ಅದು ಸೆಂಟ್ರಲ್ ಗೌರ್ಮೆಂಟು, ಸೆಂಟ್ರಲ್ ಮಿನಿಸ್ಟರ್ KH ಮುನಿಯಪ್ಪನ ಇದ್ದಂಥ ಸಂದರ್ಭದಲ್ಲಿ ಮತ್ತು ಕೃಷ್ಣ ಬೈರೇಗೌಡರು ಮಂತ್ರಿಗಳಾದ ಸಂದರ್ಭದಲ್ಲಿ ನಮಗೆ ಇಂಡಸ್ಟ್ರಿಯಲ್ಗೆ ಒಳ್ಳೆ ಜಾಗಗಳು ಕೊಟ್ಟು ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿದ್ದರಿಂದ ಇವತ್ತು ಲಕ್ಷಾಂತರ ಜನ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚಿಗೆ ಇಂಡಸ್ಟ್ರೀಸ್ ಎಲ್ಲಿದೆ ಅಂದರೆ, ದೊಡ್ಡ ಇಂಡಸ್ಟ್ರೀಸ್ ಎಲ್ಲಿದೆ ಅಂದರೆ ಅದು ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ. ಅದರಲ್ಲಿ ಮಾಲೂರು ತಾಲೂಕು. ಈಗ ಇನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಸುಮಾರು ಈಗ 2,500 ಎಕರೆಯನ್ನ ಈಗಾಗಲೇ ಗುರುತಿಸಿದೀವಿ ನಾವು. ಈಗ ಸರ್ಕಾರ ಕೂಡ ಅಲ್ಲೂ ಕೂಡ ಬೇರೆ ತರ ಮಾಡಬೇಕು ಅಂತೇಳಿ ಇನ್ನೂ ಹೆಚ್ಚಿಗೆ ಯೋಚನೆ ಇದೆ. ಮಾಲೂರು ಅಂದ ತಕ್ಷಣ ನೆನಪಾಯ್ತು. ಈ ಸಾಮಾನ್ಯವಾಗಿ ದೊಡ್ಡ ಸಿಟಿಗಳಲ್ಲಿ ಸಿಟಿ ಅಂತ ತಕ್ಷಣ ಮಾಲ್ಗಳು ನೆನಪಾಗ್ತವೆ. ಮಾಲೂರಲ್ಲಿ ಮಾಲ್ ಮಾಡೋ ಯೋಚನೆ ಇದೆ ನಿಮ್ಗೆ? ಅಲ್ಲ, ಈಗ ಮಾಲ್ ಎಲ್ಲ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಾಲ್ಗಳೆಲ್ಲ ಈಗ ಮಾಲೂರಲ್ಲಿ ನೀವು ನೋಡಿ, ಮಾಲ್ ಸ್ಟಾರ್ಟ್ ಆಗಿ ದೊಡ್ಡ ಮಾಲ್ಗಳು, ಮಾಲ್ BDM ಮಾಲ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಗೆ ಹತ್ರ ಬಂದಿದ್ವಲ್ಲ, ಈಗ ನೋಡಿ ಇಲ್ಲಿಂದ ಸುಮಾರು 8-9 ಕಿಲೋಮೀಟರ್ ಸಿಗ್ತಿರುತ್ತೆ. ಸಂಪಂಗೇರಿ 5-6 ಕಿಲೋಮೀಟರ್ ಇದೆ. ಸಂಪಂಗೇರಿ ಹತ್ರ ಹೋಗಿ ಎಲ್ಲ ವಿಲ್ಲಾಸು, ಏನ್ ದೊಡ್ಡ ಅಪಾರ್ಟ್ಮೆಂಟ್ಸ್ ಇವೆಲ್ಲ ಬಂದ್ಬಿಟ್ಟಿದೆ. ಇಲ್ಲಿವರೆಗೂ ಕೂಡ ಬಂದ್ಬಿಟ್ಟಿದೆ. ಬೆಂಗಳೂರು ಜಾಯಿನ್ ಆಗ್ಬಿಟ್ಟಿದೆ ನಾವು. ಹಾಗಾಗಿ ಬೆಂಗಳೂರು ಬೇರೆ ಅಲ್ಲ, ಮಾಲೂರು ಬೇರೆ ಅಲ್ಲ ಅಂತ ಏನು ಇಲ್ಲ. ಎಸ್ ಸರ್. ಹಾಗೇನೆ ಈ ಪ್ರಸ್ತುತ ರಾಜಕಾರಣದಲ್ಲಿ ಬಹಳಷ್ಟು ಸವಾಲುಗಳನ್ನ ಎದುರಿಸಿರ್ತೀರಿ. ಪ್ರಾಫಿಟ್ ಇರುತ್ತೆ, ಏನು ಲಾಸ್ ಇರುತ್ತೆ. ಅಂದ್ರೆ ನಿಮ್ಮ ಸ್ಟ್ರೆಸ್ ವಿಚಾರಕ್ಕೆ ಬಂದಾಗ ಇವತ್ತಿನ ಯುವ ರಾಜಕಾರಣಿಗಳಿಗೆ ರಾಜಕಾರಣಕ್ಕೆ ಬರಬೇಕು ಅಂತ ಮನಸ್ಸು ಮಾಡೋರಿಗೆ ತಮ್ಮ ಕಿವಿ ಮಾತೇನು? ನಾನು ಒಂದನ್ನ ಹೇಳಕ್ ಇಷ್ಟಪಡ್ತೇನೆ. ನಾನು ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಹೌದು. ತುಂಬಾ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಬಂದಿದ್ದೀನಿ. ಇವತ್ತು ಎಲ್ಲ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಮತ್ತೆ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ, ಬದಲಾವಣೆ ಬಯಸ್ತಾ ಇದ್ದಾರೆ. ಅತಿ ಹೆಚ್ಚಿಗೆ ಹೊಸ ಜನರೇಷನ್ ರಾಜಕಾರಣದಲ್ಲಿ ಬರ್ಬೇಕು. ಯೂಸ್ ಅತಿ ಹೆಚ್ಚಿಗೆ ರಾಜಕಾರಣದಲ್ಲಿ ಬರ್ಬೇಕು. ಅವಾಗ್ಲೇ ಏನಾದ್ರೂ ಒಂದು ಬದಲಾವಣೆ ಮಾಡೋದಕ್ಕೆ ಆಸಕ್ತಿ ಇರ್ತದೆ. ಆ ಯೂತ್ ಏನೆಲ್ಲ ಅರ್ಹತೆಗಳಿರ್ಬೇಕು? ಏನಿಲ್ಲ, ಅವನು ವಿದ್ಯಾವಂತನಾಗಿರ್ಬೇಕು, ಆಸಕ್ತಿ ಇರ್ಬೇಕು. ರಾಜಕಾರಣದಲ್ಲಿ ನಾ ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು ಅನ್ನೋದು ಇರಬಾರ್ದು. ಏನಾದ್ರೂ ಬದಲಾವಣೆ ಮಾಡ್ಬೇಕು, ನಾನು ರಾಜಕಾರಣಕ್ಕೆ ಬರ್ಬೇಕು ಅಂತೇಳಿ, ರಾಜಕಾರಣಕ್ಕೆ ಬರ್ಬೇಕು ಅಂತೇಳಿ ಆಸಕ್ತಿ ಬೇಕು. ಇವತ್ತೇನಾಗಿದೆ, ಸುಮಾರು ಜನ ವಿದ್ಯಾವಂತರಿಗೆ, ಬುದ್ಧಿಮಂತರಿಗೆ ರಾಜಕಾರಣ ಬೇಡ ಅನ್ಸ್ತಾ ಇದೆ. ವಾತಾವರಣ ಹಂಗ ಆಗ್ಬಿಟ್ಟಿದೆ. ಯಾರು ಬುದ್ಧಿಮಂತರು, ಯಾರು ವಿದ್ಯಾವಂತರು, ಯಾರು ರಾಜಕಾರಣ ಮಾಡ್ಬೇಕು ಅನ್ನುವಂತ ವಾತಾವರಣ ಇಲ್ಲ ಇಲ್ಲಿ. ಈ ತರ ಆಗ್ಬಿಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೆಟ್ಟದಾಗಿ ರಾಜಕಾರಣ ಜನ ನೋಡೋಂಥದ್ದು ಆಗ್ಬಿಡ್ತದೆ. ಸರ್, ರಾಜಕಾರಣದಲ್ಲಿ ಆಸಕ್ತಿ ಇದ್ರೆ ಮಾತ್ರ ಸಾಕ ಅಥವಾ ಆ ಶಕ್ತಿನೂ ಬೇಕಾ? ಅಲ್ಲ, ಅದೇ ಹೇಳಿದ್ ನಾನು. ಆ ಶಕ್ತಿ ಅಂದ್ರಲ್ಲ, ಆ ಶಕ್ತಿ ಇರಬಾರ್ದು. ಇವತ್ತು ವೋಟರ್ಸ್ ಯಾರು ಭ್ರಷ್ಟರಲ್ಲ, ವೋಟರ್ಸ್ ಯಾರು ದುಡ್ಡು ಕೇಳ್ತಾ ಇಲ್ಲ. ವೋಟರ್ಸ್ ಅನ್ನ ಕೆಡಿಸ್ತಾ ಇರೋದು, ವೋಟರ್ಸ್ ಭ್ರಷ್ಟರಾಗಿ ಮಾಡ್ತಾ ಇರೋದು ಯಾರಾದ್ರೂ ರಾಜಕಾರಣಿಗಳು. ಅಲ್ಲಿ ಭ್ರಷ್ಟರಾಗಿ ಮಾಡಕ್ ಹೋಗೋದು, ಮತ್ತೆ ಇಲ್ಲಿ ಮಾಡ್ಕೊಳಕ್ ಬರೋದು. ನಾವು ದೊಡ್ಡ ಭ್ರಷ್ಟರಾಗ್ಬಿಡ್ತೀವಿ. ಪಾಪ ಅವ್ರು ಸಿಲ್ರೆ ಭ್ರಷ್ಟರಾಗಿ ಮಾಡ್ತೀವಿ. ದುಡ್ಡು ತಗೊಂಡ್ರು ಓಟ್ ಹಾಕ್ತಿದ್ರು ಅಂತ. ಪಾಪ ಅವ್ರು ಯಾವ ವೋಟರ್ಸ್ ಕೂಡ ದುಡ್ಡು ಕೊಡಿ ನಾನು ಓಟ್ ಹಾಕ್ತೀನಿ, ದುಡ್ಡು ಕೊಡ್ಲಿಲ್ಲ ನಾನು ಓಟ್ ಹಾಕಲ್ಲ ಅಂತ ಹೇಳೋದಿಲ್ಲ. ಅವ್ರ ಹಕ್ಕನ್ನ ಚಲಾಯಿಸೋದಕ್ಕೆ ಇರ್ತಾರೆ, ಮಾಡೇ ಮಾಡ್ತಾರೆ. ಆದ್ರೆ ನಾವು ಬಿಡೋದಿಲ್ಲ. ಅವ್ನ ಕಾಸು ಕೊಟ್ಟಂತ ನಾನು ಇನ್ನು ಹೆಚ್ಚಿಗೆ ಕೊಡ್ತೀನಿ ತಗೋ ಅಂತಾರೆ. ಈ ತರ ಕಾಂಪಿಟೇಷನ್ ಬಂದು ಒಳ್ಳೆ ರಾಜಕಾರಣಿಗಳು ಇವತ್ತು ಮುಂದೆ ಬರಕ. ಮತ್ತೆ ನಿಮ್ಗೆ ಬೇಜಾರಾಗಿಲ್ವಾ ಸರ್? ಅಯ್ಯೋ ಯಾಕೆ ಬೇಕಪ್ಪ ರಾಜಕಾರಣ ಅಂತ ಅನ್ಸಿಲ್ವಾ ನಿಮ್ಗೆ? ಅನಿಸ್ತದೆ, ಒಂದೊಂದ್ಸಾರಿ ಅನಿಸ್ತದೆ. ಏನ್ ಮಾಡ್ಲಿ, ನಾನು ತುಂಬಾ ಚಿಕ್ಕ ವಯಸ್ಸಿಂದ ನೀವ್ ಹೇಳಿದ್ರಲ್ಲ ಅದು ಅಂತ, ಅದಿಲ್ಲದೆ ಬಂದಂತವ್ ನಾನು. 86 ನೆನಪು ಮಾಡ್ಕೊಂಡ್ರೆ ಅದು ಸಿಂಬಲ್ ಗುರ್ತಿಗೆ 30 ರೂಪಾಯಿ ಖರ್ಚಾಯ್ತು. ಪಾಂಪ್ಲೆಟ್ಗೆ 86 ಅಲ್ಲಿ 30 ರೂಪಾಯಿ ಖರ್ಚಾಯ್ತು. ಬರೀ 30 ರೂಪಾಯಿ ಪಾಂಪ್ಲೆಟ್ ಖರ್ಚಿಗೆ, ಸಿಂಬಲ್ ಮನೆ ತೋರ್ಸೋದಕ್ಕೆ. ಆ ದಿನಗಳು ನೆನಪು ಮಾಡ್ಕೊಬೇಕಲ್ಲ. ಆ ದಿನಗಳು ಇಲ್ಲದೆ ಆಗ್ಬಿಟ್ಟದೆ. ಆ ದಿನಗಳು ಇಲ್ಲದೆ ಆಗ್ಬಿಟ್ಟಿದೆ. ಫೈನ್ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಥ್ಯಾಂಕ್ ಯು. ಏನಾದ್ರು ಕೊರಗಿದ್ಯಾ ನಿಮ್ಗೆ? ಏನಿಲ್ಲ, ಹ್ಯಾಪಿ ಆಗಿದ್ದೀನಿ. ಏನು ಕೊರಗಿಲ್ಲ ಸರ್. 2 ಕ್ವಶನ್ಸ್ ನಿಮ್ಗೆ. ರಾಜಕಾರಣದಲ್ಲಿ ಸ್ಟ್ರಾಟಜಿ ಮಾಡ್ತಾರಲ್ಲ, ಆ ಸ್ಟ್ರಾಟಜಿ ಮಾಡೋದ್ರಲ್ಲಿ ಎಷ್ಟು ಚಾಣಾಕ್ಷರು ನೀವು? 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಅಂಕಗಳಿಗೆ ಎಷ್ಟು ಕೊಡ್ತೀರಾ ಔಟ್ ಆಫ್ 10? ಇಲ್ಲ, ನನ್ನ ಜನ ಮಾರ್ಕ್ಸ್ ಕೊಡ್ತಾರೆ. ಸ್ಟ್ರಾಟಜಿ ರಾಜಕೀಯ ಪಟ್ಟು ನಾನು ಬಿಡೋದಿಲ್ಲ. ನಾನು ಹಿಡಿದ್ರೆ ಬಿಡೋದಿಲ್ಲ. ರಾಜಕೀಯ ನಂದಲ್ಲ. ನನಗ್ ಬೇಕಾದವ್ರು ಯಾರೇ ಆಗ್ಲಿ, ನಾನು ತೀರ್ಮಾನ ತಗೊಂಡವಾಗ ಯೋಚನೆ ಮಾಡಿ ತೀರ್ಮಾನ ತಗೊಂತೀನಿ. ತೀರ್ಮಾನ ತಗೊಂಡ್ರೆ ಬಿಡೋದಿಲ್ಲ.
ಅದೆಂತವ್ದನೇ ಆಗ್ಲಿ ಓಕೆ ದೇವ್ರು ಆ ಶಕ್ತಿ ಕೊಟ್ಟರು ನನಗೇನಂದ್ರೆ ಯೋಚನೆ ಮಾಡ್ತೀನಿ, ತೀರ್ಮಾನ ತಗಂತೀನಿ. ತೀರ್ಮಾನ ತಗೊಂಡ್ಮೇಲೆ ಇನ್ನು ಮುಂದೆ ಏನಿದೆ ನನಗೆ ಗೊತ್ತಿಲ್ಲ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಿಮ್ ನನ್ನ ರಾಜಕಾರಣ ಪ್ರಕಾರ 10ಕ್ಕೆ ನಾನು 90 ಮಾರ್ಕ್ಸ್ ತಗೊಬಹುದು. ರಾಜಕಾರಣದಲ್ಲಿ ಸಕ್ಸಸ್ ಅಲ್ಲಿ ಓಕೆ ಸಕ್ಸಸ್ ಅಲ್ಲಿ 90 ಮಾರ್ಕ್ಸ್ 90 ಮಾರ್ಕ್ಸ್ ತಗೋತೀರಿ. 100% ಆಗಲ್ಲ. ಫೈನ್ ಸರ್. ನಾನು ಯಾವ್ದು ಸೋತಿಲ್ಲ. 86ರಿಂದ ಇಲ್ಲಿವರೆಗೂ ಕೂಡ ಸಕ್ಸಸ್ ಹಾಕೊಂಡು ಬಂದಿದ್ದೀನಿ. ಡನ್. ಆಮೇಲೆ ಯಾಕೆ ಹಾಕೊಂಡ್ ಬಂದಿದ್ದೀನಿ ಅಂದ್ರೆ ಜನ ನಂಬಿಕೆನ ಉಳಿಸ್ಕೊಂಡಿದ್ದೀನಿ. ಓಕೆ. ಆಮೇಲೆ ತೀರ್ಮಾನ ತಗೊಂಡು ಒಳ್ಳೆ ತೀರ್ಮಾನ ತಗೊಂತೀನಿ. ಆಮೇಲೆ ತೀರ್ಮಾನ ತಗೊಂಡ ಮೇಲೆ ಬಿಡೋದಿಲ್ಲ. ಓಕೆ, ಆಯ್ತು ಸರ್. ಅದರಿಂದ ನಾನು 90 ಮಾರ್ಕ್ಸ್ ಇಲ್ಲಿವರೆಗೂ ಕೂಡ ಮೇಂಟೈನ್ ಮಾಡಿ. ನಂಜೇಗೌಡರ ರಾಜಕಾರಣಕ್ಕೆ 90 ಮಾರ್ಕ್ಸ್. ನಂಜೇಗೌಡರ ಮಾಲೂರು ಕ್ಷೇತ್ರದ ಜನತೆಯ ಅಭಿವೃದ್ಧಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನಂಜೇಗೌಡರು? ಚೆನ್ನಾಗಿ ಕೊಡೋದ? ನೀವೆಷ್ಟು ಕೊಡ್ತೀರಾ ನಿಮ್ಮ ಅಭಿವೃದ್ಧಿ ಕಾರ್ಯದ ಬಗ್ಗೆ? MLA ರಿಪೋರ್ಟ್ ಕಾರ್ಡ್ 10 ಮಾರ್ಕ್ಸ್ಗೆ ಎಷ್ಟು ಕೊಡ್ತೀರಾ? 10ಕ್ಕೆ ಎಷ್ಟು ಕೊಡ್ತೀರಾ? ಅಲ್ಲ, ಈಗ ನನ್ನ ಸರ್ಕಾರ ಬಂದಿದೆ. ಈಗ ನಮ್ಮ ಸರ್ಕಾರದಲ್ಲಿ ಇವತ್ತಿನ ಜನ ಈಗ ನನ್ನ ಜನ ನನ್ನ ಪರ ಇರೋದು ನೋಡಿದಾಗ 10 ತಿಂಗಳು ಅವಾಗಲೇ ಹೇಳಿದ್ದೀನಿ. ಹೌದು. 50,900 ಓಟ್ ನಾನು MLA ಆಗಿರೋದು. ಹೌದು. 24,000 ಓಟ್ 10 ತಿಂಗಳು ಹೆಚ್ಚಿಗೆ ಕೊಟ್ಟು 24,000 ಓಟ್ ಎಕ್ಸೆಸ್ ಹಾಕಿದ್ದಾರೆ. ಇವತ್ತು ನನ್ನ ಪ್ರಕಾರ 70% ಇವತ್ತು ಪ್ರೆಸೆಂಟ್ ಒಂದು ವರ್ಷಕ್ಕೆ ನನ್ನ ತಾಲೂಕು ಜನ 70% ಜನ ಇವತ್ತು ನನ್ನ ಆಡಳಿತ ಪರವಾಗಿದ್ದಾರೆ. ಓಕೆ, ಅಂದ್ರೆ 10ಕ್ಕೆ 7 ಕೊಡ್ತೀರಾ ನೀವು? ಹೌದು, 100%. ಇವತ್ತು ಮಾಲೂರು ಶಾಸಕರು ನಂಜೇಗೌಡರು 2ನೇ ಬಾರಿ ಆಯ್ಕೆ ಆಗಿದ್ದಾರೆ. ಈ ಬಾರಿ ಅಂತೂ ಸಾಕಷ್ಟು ಫೈಟಿಂಗ್ ಇತ್ತು. ರಿಸಲ್ಟ್ ತುಂಬಾ ಹತ್ರದಲ್ಲಿ ಬಂದು ಗೆದ್ರು, ಕಡಿಮೆ ಅಂತರದಲ್ಲಿ. ಹೇಗಿದೆ ಅವ್ರ ಕೆಲಸ? ಚೆನ್ನಾಗಿದೆ ಸರ್. ಭಾರಿ ಕೆಲಸಗಳು ಮಾಡ್ತಾವ್ರೆ. ರೋಡ್ಗಳು ಏನೇನೋ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ ಸರ್. ನಿಮ್ದು ಎಲ್ಲಿ ಬರುತ್ತೆ? ನಿಮ್ದು ಹೋಬಳಿನಾ ಅಥವಾ? ನಮ್ಮದು ಮಾಸ್ತಿ ಹೋಬಳಿನೇ. ಇದೇ ಹೋಬಳಿನೇ. ಕನ್ನಡಕ್ಕೆ ತುಂಬಾ ಹೆಸರು ತಂದ್ಕೊಟ್ಟ ಮಾಸ್ತಿ. ಹೌದು ಸರ್, ಹೌದು ಸರ್, ಹೌದು ಹೌದು ಹೌದು. ಇಲ್ಲಿ ಮುಖ್ಯವಾಗಿ ಏನು ಅಭಿವೃದ್ಧಿ ಆಗ್ಬೇಕು? ಇಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ರೋಡ್ಗಳು, ಇದೇ ಯಾವ ರೋಡ್ಗಳಾಗಿ ಆಗಿಬಿಟ್ಟು ಈ ಊರ ಕೆಲಸಗಳಾಗಿದ್ರೆ ಚೆನ್ನ ಚರಂಡಿಗಳು. ಹೌದು. ಇಲ್ಲಿ ಬೇರೆ ಇನ್ನೇನು ಸಮಸ್ಯೆ ಇದೆ? ಇನ್ನೇನು ಸಮಸ್ಯೆ ಇಲ್ಲ. ನೀರು ವ್ಯವಸ್ಥೆ, ಈ ರೋಡ್ಗಳು ಇಷ್ಟು ಮಾಡಿದ್ರೆ ಸಾಕು. MLA ಚೆನ್ನಾಗಿ ಸ್ಪಂದಿಸ್ತಾರೆ? ಸ್ಪಂದಿಸ್ತಾವ್ರೆ. ಒಳ್ಳೆ ಕೆಲಸಗಳು ಮಾಡಿಸ್ತಾವ್ರೆ. ಏನು ಕಂಪ್ಲೇಂಟ್ ಇಲ್ಲ? ಏನು ಇಲ್ಲ ಸರ್. ಅಧಿಕಾರಿಗಳಿಗೆಲ್ಲ ನೀಟಾಗಿ ಕೆಲಸ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಕರೆಸ್ತಾರ. ರೈತರದ್ದು ಏನು ಕುಂದುಕೊರತೆಗಳಿದ್ರೆ ಅವ್ರನ್ನ ಕೆಲಸ ಮಾಡ್ರಿ ಅಂತ ಅಂದ್ಬಿಟ್ಟು ಸ್ಪಂದಿಸ್ಕೊಂಡು ಹೋಗ್ತಾವ್ರೆ ಸರ್. ಕೆಲವರು ಮಾತಾಡಿದವ್ರು ಹೇಳಿದ್ರು MLA ಹೇಳ್ತಾರೆ ಆರ ಅಧಿಕಾರಿಗಳ ಕೆಲಸನೇ ಮಾಡಲ್ಲ. ಅವ್ರ ಆಪೋಸಿಟ್ ಅವ್ರು ಹೇಳೇಳ್ತಾರ. ಅವ್ರು ಆಗದವ್ರು ಕೆಟ್ಟ ಹೆಸರು ಬರೋ ಶಾಸಕರಿಗೆ ತಾನೆ ಅವರು ಅವ್ರ ಕೆಟ್ಟದ್ದು ಮಾತಾಡಕ್ ತಾನೆ ಅವ್ರು ಇರೋದು. ಆ ಪಾರ್ಟಿಯವರು ಅವ್ರ ಸಂಪರ್ಕದಾಗಿರೋರು. ಶಾಸಕರು ಪಾಪ ಎಲ್ಲಾ ಕೆಲಸ ಆಗ್ಲೇಬೇಕು ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ. ಆರ ಅಧಿಕಾರಿಗಳು ಬರೀ ಲಂಚ ಅಂತಾರೆ. ಇಲ್ಲ ವಂಚನೆ ಮಾಡ್ತಾರೆ. ಇಲ್ಲ ಸರ್, ಎಲ್ಲ ಕೆಲಸ ಮಾಡ್ತಾರೆ ಸರ್. ಎಲ್ಲ ಕೆಲಸ. ಮುಖ್ಯವಾಗಿ ಮಾಲೂರು ಅಂತ ಬಂದಾಗ ಏನ್ ಅಭಿವೃದ್ಧಿ ಆಗ್ಬೇಕು? ಮಾಲೂರು ನೀರಿನ ಸಮಸ್ಯೆ ಇದೆ. ಎಲ್ಲ ಸರಿ ಹೋಗ್ತಾ ಇದೆ. ಎಲ್ಲ ಹೋಬಳಿಗೆ ಎಲ್ಲ ಬಸ್ಸಿನ ವ್ಯವಸ್ಥೆ, ಎಲ್ಲ ಬಸ್ಗಳಿಗೂ ಅದೇ. ಯಾವ ಒಂದೊಂದು ಆಲ್ಟ್ ಗಾಡಿ ಒಂದೊಂದು ಊರಾಗಿಲ್ಲ, ಅದನ್ನೆಲ್ಲ ರೆಡಿ ಮಾಡ್ತಾವ್ರೆ. ನಂಜೇಗೌಡರು ಚೆನ್ನಾಗಿ ಕೆಲಸ ಮಾಡ್ತಾ ಇಂಥ ಶಾಸಕರು ನಮ್ಗೆ ಸಿಕ್ಕೋದೇ ಇಲ್ಲ. ಹೌದು. ಈಗ ಕಾಂಗ್ರೆಸ್ ಶಾಸಕರು ಜೊತೆ ಗ್ಯಾರಂಟಿ ಯೋಜನೆಗಳು ಇದೆಲ್ಲ ಅನುಕೂಲ ಆಗಿದೆ. ಗ್ಯಾರಂಟಿ ಎಲ್ಲ ಗ್ಯಾರಂಟಿಗಳು ಬರ್ತಾವೆ ಸರ್. ಏನ್ ನಿಮ್ಮ ಹೆಸರು? ತಿಮ್ಮಕ್ಕನ. ಯಾವ ಊರು? ಪಿಚ್ಚಿಗೊಂಡ್ಲು ಬೆಳ್ಳಿ. ಎಷ್ಟು ವರ್ಷ ನಿಮ್ಗೆ? ನಮ್ಗ ಆಗದ 70 ದಾಟಿದ್ಯಾ? ನಾವು 100 ಹೋಗಬಿಟ್ಟಿದ್ದೀವಿ. ಏನಕ್ಕೆ ಬಂದಿದ್ದಾರೆ ಇವತ್ತು ನೀವು? ಗಂಡ ಹೆಂಡ್ತಿನಾಗಿದ್ರು? ಎಷ್ಟು ವರ್ಷ ನಿಮಗೆ? ನನಗೆ 100 ವರ್ಷ ಆಗಿದೆ. ಹೌದಾ? ಯಾವ ಊರಿಂದ ಬಂದಿತ್ತು? ಪಿಚ್ಚಿಗೊಂಡ್ನಳ್ಳಿ. ಏನ್ ಸಮಸ್ಯೆ ನಿಮ್ಗೆ? ನಮ್ಗೆ ಏನ್ ಸಮಸ್ಯೆ ಬಂದಿಲ್ಲ ಅಂದ್ರೆ ತೆಲುಗಲ್ಲೇ ಮಾತಾಡಿ. ಕನ್ನಡದಲ್ಲಿ ಇದೆ. 4 ತಿಂಗಳಿಂದ ಸಂಬಳ ಬರಲ್ಲ. ನಿಮ್ನ ಮಾತಾಡ್ತೀನಿ ಅವ್ರ. ಹೇಳಿ. 4 ತಿಂಗಳಿಂದ ಸಂಬಳ ಬರಲ್ಲ. ಯಾವ ವೇತನ? ಮೋದಿ ಕಾಸು ಬರಲ್ಲ. ಇದು ಓಲ್ಡ್ ಪೆನ್ಷನ್ ಬರೋದು, ಅದು ಬರಲ್ಲ. 4 ತಿಂಗಳಿಂದ ಬಂದೇ ಇಲ್ವಾ? ಇನ್ನೇನು ಬಂದಿಲ್ಲ? ಭೀಮದ ಕಾಸಲ್ರ ಅಲ್ಲೇ ಅಂತ ಮಾತ್ರ ಸರ್. ಭೀಮ್ ಕಾಸಲು ಓಲ್ಡ್ ಪಿಂಚಣಿ ಮೋದು జమీనులది ఆ కాసులు రాలేదు సార్. 4 నెలల నుంచి మాకు చాలా అనానుకూలము. కొడుకులు సాకెళ్ళే మమ్మల్ని ఇద్దరుండారు. ముగ్గురు సాకెళ్ళి వచ్చి మాటలే తిరుచుకొని తినుకొని ఉండాము. ಮನೆ ಇದೆಯಾ ಸ್ವಂತ ಮನೆ ಅದೇ ಚೆನ್ನಾಗಿ ಒಯ್ದು ಕಳ್ಸವ್ರೆ ಮಗನು. ನೋಡ್ಕೋತಾ ಇಲ್ಲ? ನೋಡಲ್ಲ ಸರ್.
ಮಸ್ತಾಗೆ ಇದ್ದೀನಿ. ಮಸ್ತಾಗಿ 500 ರೂಪಾಯಿ ಬಾಡಿಗೆ ಕೊಟ್ಟು ಇದ್ದೀನಿ ಸರ್. ಇರೋದು ಹೇಳಬೇಕು, ಇಲ್ದಿದ್ರೆ ಹೇಳಿಲ್ಲ. ಆಯ್ತು, ಅಳಬೇಡಿ, ಸರಿ ಆಗುತ್ತೆ. ನಿಮ್ಮ ಬಗ್ಗೆ ನಾನು ಮಾತಾಡ್ತೀನಲ್ಲಿ. ನನಗೆ 4 ತಿಂಗಳಿಂದ ನಮ್ಗಿಬ್ಬರಿಗೂ ಸಂಬಳ ಬರಲಿಲ್ಲ. ಚೆನ್ನಾಗಿ ಅನುಕೂಲ ಸರ್. ನಮಗೆ ಪರವಾಗಿಲ್ಲ ಅನಿಸ್ತದೆ. 2ನೇ ಸಲ ಗೆದ್ದಿರೋದು. ಹೌದೌದೌದು. ಲಾಸ್ಟ್ ಟೈಮ್ ಗೆದ್ದಿದ್ರು. ಹೌದೌದು. ಸ್ವಲ್ಪ ಕಡಿಮೆ ಲೀಡಲ್ ಗೆದ್ರು, ಪೈಪೋಟಿ ಜಾಸ್ತಿ. ಹೌದೌದೌದು. ಕೆಲಸ ಮಾಡ್ತಾರೆ. ಆಗಲಿ, ಜನರ ಜೊತೆ ಸ್ಪಂದಿಸ್ತಾರೆ. ಆಗಲಿ ಸರ್, ಮಾಡಬೇಕು ಅಂತೇಳಿ ನಾವು ಎಲ್ಲ ಇದು ಮಾಡ್ತಾ ಇರೋದು. ನಿಮ್ದು ಎಲ್ಲಿ ಬರುತ್ತೆ ಊರು? ನಿಮ್ದು ಇದೇ ಊರೇ ಸರ್, ಮಾಸ್ತಿನಿ. ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು? ಇಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಬೇಕು ಸರ್. ಊರು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ. ಈ ಬಡವರು ಬಗ್ಗರು ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಅನುಕೂಲಗಳಾಗಬೇಕು. ರಸ್ತೆ, ಚರಂಡಿ, ನೀರು ಎಲ್ಲ ಅದು ಅವಾಗಬೇಕು ಅಷ್ಟೇ. ಸುಮಾರು 15 ವರ್ಷದಿಂದ ನಾವು ಒಂದು ನಿವೇಶನ ಕೇಳಿದ್ವಿ, ಒಂದು ಬಿಲ್ಡಿಂಗ್ ಬೇಕು ಅಂತ. ಹೌದೌದು, ನಾವು ಒಂದು 200-300 ಜನ ಇದ್ದೀವಿ ಸರ್ ನಮ್ಮ ಮಾಸ್ತಿ ಹೋಬಳಿ. ಇದೆಯಾ ಅಥವಾ 200 ಜನ? 200 ಫ್ಯಾಮಿಲಿ ಇದೀವಿ ಮಾಸ್ತಿ ಹೋಬಳಿಲಿ. ಜನ ಇದ್ದಾರೆ ಸರ್. ಏನಂದ್ರು ಅದಕ್ಕೆ CA ಸೈಡ್ ಮಾಡಿಸ್ಕೊಡ್ತೀವಿ, CA ಸೈಡ್ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಅವರು ಜಿಲ್ಲಾಧಿಕಾರಿಗೆ ಕೇಳಿದ್ರು. ಅದು ಮಾಡಿಸ್ಕೊಡಿ, 50% ನೀವು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಸಮಾಜದಿಂದ ನಾವು 50% ಕಟ್ ಮಾಡಿಸ್ಕೊಡ್ತೀವಿ. ಸುಮಾರು 15 ವರ್ಷನ ಹೇಳ್ಕೊಂಡೇ ಬಂದುಬಿಟ್ರು, ಯಾರೂ ನಮ್ಗೆ ಮಾಡಿಲ್ಲ. ಈಗೇನೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ MLA ಸ್ಪಂದಿಸಿದ್ದಾರೆ. ಆಯಿತು, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನಮ್ಗೆ ಯಾಕಂದರೆ ನಾವು ಇಲ್ಲಿ ದೇವಸ್ಥಾನ ಕೂತ್ಕೊತೀವಿ, ಇಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಕೂತ್ಕೊಂಡು ನಾವು ಮೀಟಿಂಗೆಲ್ಲ ಚರ್ಚೆ ಮಾಡ್ತೀವಿ. ಯಾವತ್ತು ಎಷ್ಟು ದಿನಕ್ಕೂ ಅದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮದೇ ಒಂದು ಭವನ ಇದ್ದರೆ ನಾವು ಅಲ್ಲಿ ಕೂತ್ಕೊಬೋದು, ಅಲ್ಲಿ ಚರ್ಚೆ ಮಾಡ್ಬೋದು. ಮತ್ತು ಸಂಗೀತ ವಿದ್ವಾಂಸರಿಗೆ ಕಲಿಬೇಕಾದ್ರೆ ಊರಿಂದ ಆಚೆ ಇರಬೇಕು, ಎಲ್ಲ ಸೌಂಡ್ ಜಾಸ್ತಿ ಬರ್ತದೆ. ಅದಕ್ಕೆ ಊರಿಂದ ಆಚೆ ಇದ್ದರೆ ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸುಮಾರು 10 ವರ್ಷನ ಏನೂ ಕೆಲಸ ಆಗಿಲ್ಲ ನಮ್ಮದು. ಈಗ ಇಲ್ಲ, ಆಗಿಲ್ಲ. ಈಗ ನಮ್ಮ MLA ಸಾಹೇಬರು ಹೇಳಿದ್ದಾರೆ, ಮಾಡಿಸ್ಕೊಡ್ತೀನಿ, ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಳೆದ ಬಾರಿನೂ ಇವರೇ ಶಾಸಕರಾಗಿದ್ರು. ಆಗಿದ್ದು ಸರ್. ಹೇಳ್ಬಿಟ್ಟು ಹೋದ್ರು ಅವರು, ಯಾವುದೋ ಒಂದು ಮೀಟಿಂಗ್ ಇತ್ತು, ಮೀಟಿಂಗಲ್ಲಿ ಹೇಳ್ಬಿಟ್ಟು ಹೋದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಅವ್ರು ಯಾರಾದ್ರೂ ಸ್ಪಂದಿಸಿಲ್ಲ ನಮಗೆ. ಈಗ ನಾವು MLA ತುರ್ತುಗೆ ನಾವೇ ಬಂದಿದ್ದೀವಿ. ಅವರು ಆಯ್ತಪ್ಪ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿಕೊಂಡ್ರೆ ನಮ್ಗೆ ತುಂಬ ಒಳ್ಳೆಯದು ಸರ್. ನಮ್ಮ ಸಮಾಜಕ್ಕೆ, ನಮ್ಮ ಸವಿತಾ ಸಮಾಜ ಸಂಘ, ನಮ್ಮ ಸಣ್ಣ ಸಮುದಾಯ ನಮ್ಮದು. ನಮಗೆ ಜನಸಂಖ್ಯೆ ನಾವು ತುಂಬ ಕಡಿಮೆ ಇದ್ದೀವಿ. ನಮಗೆ ನ್ಯಾಯ ತೋರಿಸ್ಕೊಟ್ರೆ ನಮ್ಗೆ ತುಂಬ ಒಳ್ಳೇದು ಅಂತ ನಾವು ಇದನ್ನು ಮಾಡ್ಕೊತೀವಿ ಸರ್. ಬೇರೆ ಏನಾಗಬೇಕು ಅಭಿವೃದ್ಧಿ? ನಿಮ್ದು ಎಲ್ಲಿ ಬರುತ್ತೆ ಓಟು? ಮಾಸ್ತಿನೇ ಸರ್, ಮಾಸ್ತಿನೇ. ಬೇರೆ ಏನು ಅಭಿವೃದ್ಧಿ ಆಗ್ಬೇಕು ಮಾಸ್ತಿ? ಏನು ಮಾಸ್ತಿ ವೆಂಕಟೇಶಂಕರ್ ಬಗ್ಗೆ ಇದೆಲ್ಲ, ರೋಡುಗಳು ಮತ್ತು ನೀರು. ಈಗ ಆಲ್ರೆಡಿ ನೀರಿದೆ, ನೀರೇನು ತೊಂದರೆ ಇಲ್ಲ. ಇವ್ರು ಬಂದಾಗ ನೀರೆಲ್ಲ ಬೋರ್ವೆಲ್ಲ ತುಂಬ ಹಾಕ್ಸಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ರೋಡ್ಗಳು ಕೆಲಸ ಆಗ್ತಾಯಿದೆ. ಇನ್ನು ಮುಂದೆ ಸ್ವಲ್ಪ ಅಭಿವೃದ್ಧಿ ಆಗಿದೆ, ಒಳ್ಳೆಯದು ಅಂತ. ಈ ಕಡೆ ಇಲ್ಲ ಫ್ಯಾಕ್ಟ್ರಿ ಏರಿಯಾಸ್ ಇಲ್ಲ ಸರ್. ಫ್ಯಾಕ್ಟ್ರಿ ಈ ಕಡೆ ಉದ್ಯೋಗ ಆಗ್ತದೆ, ತುಂಬ ಇದು ಮಾಡಿದ್ರೆ ಒಳ್ಳೆಯದು. ಅದಕ್ಕೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಸರ್. ಒಟ್ಟಾರೆ ಶಾಸಕರು ಬಂದು ಜನರು ಸಮಸ್ಯೆಗಳನ್ನ ಹೇಳಿದಾಗ ಸ್ಪಂದಿಸ್ತಾರ? ಸ್ಪಂದಿಸ್ತಾ ಇದ್ದಾರೆ ಸರ್. ಸ್ಪಂದಿಸ್ತಾ ಇದ್ದಾರೆ. ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಸಮಸ್ಯೆ ಬಗೆಹರುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಗೆ ಹೇಳಿದಾರಲ್ಲ, ಅವ್ರ ಮೇಲೆ ನಂಬಿಕೆ ಇದೆ. ಇದೆ ಸರ್. 8 ವರ್ಷ ಆಯ್ತು ಕೈ ಹೋಗಿ. ಏನಾಗಿತ್ತು? ಕೈಯಾಗ ಇದು ಇದರಪ್ಪ, ಜೋರಾಗಿ ಮಾತಾಡಿ. కై యాక్సిడెంట్ అయిపోలేదు అదేమో పుండు లేసి క్యాన్సర్ తిరుకొనిసిండే ఇప్పుడు క్యాన్సర్ ఉందా మీకు ఇప్పుడు లేదు క్లియర్ అయిపోయింది ఎందుకు వచ్చేసారు ఇక్కడ ఊరికి అట్లా వస్తున్నాయా చూసుకోపోదామని ఆయనకి తక్కువ వస్తుంది చూస్తామని సంబళం రా 800 వచ్చేది నాకు సంబళము కన్నడ రాలేదు మీకు 800 ಬರೋದು ಸಂಬಳನು ಈ ಕೈಗೆ ಬಾದ್ ಕೊಟ್ಟಿದ್ನ ಅದು ಬರಲ್ಲ ಹೇಳೋಣ ಅಂತ ಬರ್ದು ಯಾರು ನನಗೆ ಮಾಡಿಕೊಡಿರಲಿಲ್ಲ ಯಾರು ಇಲ್ಲ ಅರ್ಜಿ ಕೊಟ್ರ ಈಗ ಇಲ್ಲ ನಾನು ಕೊಡಲ್ಲ ಕೊಟ್ಟಿಲ್ಲ ನಾವು ನೀವು ಅರ್ಜಿ ಕೊಡೋದು ಪರವಾಗಿಲ್ಲ ನಾವು ತಲುಪಿಸ್ತೀವಿ ಈಗ ಮಾತಾಡ್ತಾ ಇದ್ದೀರಲ್ವಾ ಏನು ನಿಮ್ಮ ಹೆಸರು ಜಯಮ್ಮನ ಯಾವ ಊರು ಹೊಸಮನೆಗಳು ಹೊಸಮನೆಗಳು 17 ಹತ್ರ ಹೊಸಮನೆಗಳು ಓಕೆ ನನಗೇನು ಬರ ಏನು ಕೊಡೋದು ನನಗೆ ಯಾರು ಅವಶ್ಯಕತೆ ಇಲ್ಲ ಸರ್ ಮಕ್ಕಳು ಯಾರು ಎಲ್ಲ ಇದ್ದಾರೆ ಹೌದು ನೀವು ಒಬ್ಬರೇ ಇರ್ತೀರಾ ಮನೇಲಿ ಈಗ ನಿಮಗೆ ಸಂಬಳ ಬರ್ತಾ ಇಲ್ಲ ಅದೇ 800 ಬರ್ತಾ ಇದೆ ಅದು 4 ತಿಂಗಳಿಂದ ಬರಲ್ಲ 4 ತಿಂಗಳಿಂದ ಬರಲ್ಲ ಮನೆ ಇದೆಯಾ ಐತೆ ಮನೆ ಸರ್ ಸೀಟ್ಗಳು ಹಾಕೊಂಡಿದ್ದೀರಿ ಸಂಬಳದೊಂದು ಆಗ್ಬೇಕು ಬೇರೆ ಏನಾಗಬೇಕು ಜಾಮೀನುಗಳು ಯಾವ್ಯಾವ ಅದೆಲ್ಲ ಕೊಡ್ತಾರೆ ಅವರು ಗ್ಯಾರಂಟಿ ಬರ್ತಾ ಇಲ್ವಾ ಏನು ನಿಮಗೆ ಗ್ಯಾರಂಟಿ ಏನು ಬರ್ತಾ ಇಲ್ಲ ಏನು ಬರಲ್ಲ ಸ್ವಾಮಿ ಗೃಹಲಕ್ಷ್ಮಿ ಯಾವುದು ಬರಲ್ಲ ಸ್ವಾಮಿ ಯಾರು ಯಾವ ಮನೆ ನಾವು ಕಾಡ್ ಹತ್ರ ಇರೋದು ಮನೆ ಊರ ಅದಕ್ಕೇನು ತಳ್ಳಿಸಲ್ಲ ಏನಿಲ್ಲ ನನ್ಗೆ ಯಾರು ಮಾಡಿ ಗೌರ್ಮೆಂಟ್ ಬಸ್ ಬರುತ್ತಾ ನಿಮ್ಮೂರಿಗೆ ಅದೇ ಇಸ್ಕಲ್ ಬಸ್ಗಳಾ ಇಲ್ಲ ಇಲ್ಲ ಫ್ರೀ ಬಸ್ ಬರಲ್ಲ ಇಲ್ಲ ಸ್ವಾಮಿ ಏನು ಬರಲ್ಲ ಎಷ್ಟು ಮನೆ ಇದೆ ನಿಮ್ಮೂರಲ್ಲಿ 35 ಇದೆ
35 ಮನೆ ಎಷ್ಟು ಜನ ಅವ್ರೆ? 100 ಜನದ ಮೇಲೆ ಇದಾರ? ಬಸ್ ಇಲ್ಲ? ಇಲ್ಲ, ಹೌದು, ಬಸ್ ಇಲ್ಲ. ಗೃಹಲಕ್ಷ್ಮಿ ಏನೋ ಬರ್ತಾ ಇಲ್ಲ? ಏನೂ ಇಲ್ಲ ಸಮಯ, ಏನೆಲ್ಲ ಕೂಲಿ ಮಾಡ್ಬೋದು, ತಿನ್ಬೋದು. ಸುಮಾರು ವರ್ಷಗಳಿಂದಾನೇ ಅರ್ಜಿಗಳು ಹಾಕಿ ನಮ್ಮ ತಂದೆಯವರಿದ್ದಾಗಲಿಂದ ಅವರು ಅಲಿತಾ ಇದ್ರು, ಈಗ ನಾನು ಅಲಿತಾನೆ ಇದ್ದೀನಿ. ಇದುವರೆಗೂ ಸಾಲ್ವ್ ಆಗಿಲ್ಲ. ಆ ಕಾರಣಕ್ಕಾಗಿ ಈಗ ಜನಸ್ಪಂದನೆಯಲ್ಲಿ ಮತ್ತೆ ಕೊಡೋಣ ಅಂತ ಬಂದಿದ್ದೀನಿ. ಈಗ ಅದರದ್ದು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಹಾಕಿದ್ದೆ ಅರ್ಜಿಗಳು. ಅವರು ನಮ್ಮ ಇದರಲ್ಲಿ ಬರೋದಿಲ್ಲ, ಸಕ್ಷಮ ಪ್ರಾಧಿಕಾರದಲ್ಲಿ ಹಾಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅಲ್ಲಿ ಹಾಕಿದ್ದೀನಿ. ಇಲ್ಲಿ ಒಂದ್ಸಾರಿ ಜನಸ್ಪಂದನೆಲ್ಲೂ ಆಗ್ತಾ ಇದೆ. ಶಾಸಕರ ನೇತೃತ್ವದಲ್ಲಿ ನಡೀತಿರೋ ಜನಸ್ಪಂದನೆ, ಜಿಲ್ಲಾಧಿಕಾರಿಗಳು ಇದ್ದಾರೆ, ಸಮಸ್ಯೆ ಬಗೆಹರಿಯುತ್ತೆ ನಂಬಿಕೆ ಇದೆಯಾ? ಅರಿಲಂತೆ ಸರ್ ಆಗ್ತಾ ಇದ್ದೀವಿ. ಅರ್ದ್ರೆ ಬೇಗ ಅಲ್ವಾ? ಈಗ ಎಷ್ಟೋ ವರ್ಷಗಳಿಂದ ಅಲಿತಾ ಇದ್ದೀವಿ. ಏನೋ ಬೇಗ ಇದ್ದಾದ್ರೂ ಹಂಗಾದ್ರೆ ನಾವು ಅಲಿಯೋದಾದ್ರೂ ತಪ್ಪುತ್ತಲ್ಲ ಅನ್ನೋದೇ ಒಂದು ಇದು. ಈಗ ನಂಜೇಗೌಡರ ವಿಷಯಕ್ಕೆ ಬರೋದಾದ್ರೆ 2ನೇ ಸಲ MLA. ಈ ಸಲ ಸಾಕಷ್ಟು ಫೈಟ್ ಇತ್ತು. BJP ಕಡೆಗೆ ಇಂಡಿಪೆಂಡೆಂಟ್ ಹೂಡಿ ರವಿ ಕುಮಾರ್ ಇದ್ರು. ಇದೆಲ್ಲರ ಫೈಟ್ ನಡುವೆ ತುಂಬಾ ರೋಚಕವಾಗಿ ಗೆದ್ದಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾರೆ. ಈ ಮೊದಲು ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಎಲ್ಲಿ ಬರುತ್ತೆ ಹಳ್ಳಿ? ಇಲ್ಲೇ ಸರ್, ಮಾಸ್ತಿ ಪಕ್ಕದಲ್ಲೇ ಒಂದು 3 ಕಿಲೋಮೀಟರ್ ನಟೂರಹಳ್ಳಿ ಅಂತ. ಅಲ್ಲಿ ಅಭಿವೃದ್ಧಿ ಏನಾಗಬೇಕಾಗಿದೆ? ಏನೇನೋ ರಸ್ತೆಗಳು, ಚರಂಡಿಗಳು ಸ್ವಲ್ಪ ಇದೆ, ಆಗಬೇಕಾಗಿದೆ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೋಡೋಣ, ಏನು ಸರ್ಕಾರಗಳ ನಿರ್ಧಾರದ ಮೇಲೆ ಏನೇನು ಮಾಡ್ತಾರೆ, ಅವರು ಮಾಡ್ಬೇಕಲ್ವಾ. ಈ ಶಾಸಕರ ಅವಧಿಯಲ್ಲಿ ಅಧಿಕಾರಿಗಳು ಚೆನ್ನಾಗಿ ಸ್ಪಂದಿಸ್ತಾರೆ? ಈಗಂತೂ ಫಸ್ಟ್ ಕ್ಲಾಸ್ ಆಗಿ ಸ್ಪಂದಿಸ್ತಾ ಇದ್ದಾರೆ. ಬಟ್ ಕೆಲಸಗಳು ವಿಲೆ ಅನ್ನೋದು ಖಂಡಿತ ಆಗ್ತಾರೆ. ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು, ಅಧಿಕಾರಿಗಳ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ. ಅಧಿಕಾರಿಗಳು ಮೈ ಚಳಿ ಬಿಟ್ಟು ಕೆಲಸ ಮಾಡ್ತಾರೆ. ಅಲ್ಲ, ಕೆಲಸ ಏನೋ ಮಾಡ್ತಾ ಇದ್ದಾರೆ. ಕೆಲವು ವಿಷಯಗಳು ಡಿಲೇ ಆಗ್ತಾ ಇರೋದಂತೂ ಕಂಪಲ್ಸರಿ ಆಗ್ತಾನೆ ಇದೆ. ಕೆಲವು ಉಳಿದಿರೋವೆಲ್ಲ ಫಾರ್ವರ್ಡ್ ಆಗಿ ಫಾಸ್ಟ್ ಆಗಿ ಆಗ್ತಾ ಇದ್ದಾವೆ. ಮಾಲೂರು ಅಂದ ತಕ್ಷಣ ಈಗ ಅನಕ್ಷರಸ್ಥರು ತುಂಬ ಜನ ಸರ್. ಈ ಕಡೆ ಅವರಿಗೆ ಉದ್ಯೋಗ ಬೇಕು, ಈ ಕಡೆ ಎಲ್ಲ ಕೆಲಸ ಸಿಗ್ತಾ ಇಲ್ಲ. ಆದಷ್ಟು ಯಾವುದನ್ನ ಒಂದು ಫ್ಯಾಕ್ಟ್ರಿಯನ್ನು ವ್ಯವಸ್ಥೆ ಆಗಿದ್ರೆ ನಮ್ಮ ಸುತ್ತಮುತ್ತ ಆಗಿದ್ರೆ ಒಳ್ಳೇದಾಗುತ್ತೆ ಅಂತ. ಓಕೆ ಸರ್, ಬಹಳ ಖುಷಿಯಲ್ಲಿದ್ದೀರಿ, ನಿಮ್ಮನ್ನ ಚೆನ್ನಾಗಿ ತೊಡಗಿಸ್ಕೊಳ್ತಾ ಇದ್ದೀರಿ, ಬಹಳ ಸಂತೋಷ ಆಗುತ್ತೆ. ಆದ್ರೆ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ ಬಯಸ್ತೀರಿ? ನನ್ನ ತಾಲೂಕಿನ ಜನತೆಗೆ ನಿಮ್ಮ ಮುಖಾಂತರ ತಿಳಿಸೋದು ಏನಂದ್ರೆ, ನನ್ನ ಜನತೆ ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ರಿ, ಆ ನಂಬಿಕೆಗಳನ್ನು ಉಳಿಸ್ಕೊಂತೇನೆ. 5 ವರ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎರಡನೇ ಅವಧಿಗೂ ಕೂಡ ಕಷ್ಟದಲ್ಲಿ ನನ್ನನ್ನು ಉಳಿಸ್ಕೊಂಡಿದ್ದೀರಿ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಸುಮಾರು ಡೆವಲಪ್ಮೆಂಟ್ಸ್ ಆಗಬೇಕಾದ್ರೆ ಕೆಲಸಗಳಾಗಬೇಕಾಗಿದೆ. ಯಾವತ್ತೂ ಇಂಥ ಅವಕಾಶ ಸಿಕ್ಕಿರಲಿಲ್ಲ. ಸರ್ಕಾರ ಇದ್ದಾಗ ಬೇರೆ MLA ಇರ್ತಾ ಇದ್ರು. ಸನ್ಮಾನ್ಯ ಕೃಷ್ಣ ಶೆಟ್ಟರು BJP ಸರ್ಕಾರದಲ್ಲಿದ್ದರು, ಒಪ್ಕೊಂತೇನೆ. ಅದ್ಯಾವುದೊಂದು ಇಶ್ಯೂನಲ್ಲಿ ಪ್ರಾಬ್ಲಮ್ ಆಗಿ ಅವತ್ತು ನಮ್ಮ ಡೆವಲಪ್ಮೆಂಟ್ಸ್ ಹಿಂದೆ ಹೋಯಿತು. ಇವತ್ತು ನಿಮ್ಮ ನಂಜೇಗೌಡರು ಈ ಸರ್ಕಾರದ ಸಹಕಾರವನ್ನು ತಗೊಂಡು ನಿಮ್ಮ ನಂಬಿಕೆಗಳೆಲ್ಲ ವಿಶೇಷವಾಗಿ ರೀಚ್ ಆಗ್ತೀನಿ ಅಂತೇಳಿ ನನ್ನ ತಾಲೂಕಿನ ಜನತೆಗೆ ಪ್ರತಿ ದಿವಸ ಕೈಗೆ ಸಿಕ್ಕೋ ಜೊತೆಗೆ ಪ್ರತಿ ದಿವಸ MLA ನೋಡ್ಬೇಕಂತ ಒಬ್ಬ ಸಾಮಾನ್ಯ ಜನ, ನೀವೇನು ಬಡವ ನನ್ನ ತಾಲೂಕಿನ ಜನ MLA ಸಿಗ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದ, ಆ ನಂಬಿಕೆಯ ಜೊತೆಗೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ಈ ಸರ್ಕಾರದಲ್ಲಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂತೀನಿ ಅಂತೇಳಿ ನಾನು ನಿಮ್ಮ ಮುಖಾಂತರ ನನ್ನ ತಾಲೂಕಿನ ಜನತೆಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಬಹಳ ಸಂತೋಷ ಆಯ್ತು. ಹಾಗೆ ಬೇರೆ ಪಕ್ಷದವರ ಜೊತೆಗೆಲ್ಲ ತುಂಬಾ ನಿಕಟ ಸಂಪರ್ಕ ಇರುತ್ತೆ ಅನ್ಕೊಳ್ತೀನಿ. ಚೆನ್ನಾಗಿದೆ ರಾಜಕೀಯವಾಗಿ. ನಾನು ಎಲ್ಲಾ ಪಕ್ಷದವರತ್ತು ಚೆನ್ನಾಗಿದ್ದೀನಿ. ನಾನು ಯಾರನ್ನು ದ್ವೇಷ ಮಾಡೋದಿಲ್ಲ, ಫ್ರೆಂಡ್ಲಿ ಇರ್ತೀನಿ. ಎಸ್ ಆಗ್ಲಿ ಸರ್, ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ವೈಯಕ್ತಿಕವಾಗಿ ಮತ್ತು ನಿಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸೊ ಮಚ್. ಥ್ಯಾಂಕ್ ಯು. ಸ್ನೇಹಿತರೆ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ ನಲ್ಲಿ ಬಹಳ ಹೆಮ್ಮೆಯಿಂದ ನಾನು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ ರೀ, ನನಗೆ ಯಾಕ್ರಿ ಭಯ ಅನ್ನುವ ಒಂದು ವಿಶ್ವಾಸದ ಮಾತುಗಳ ಜೊತೆಗೆ ಒಂದು ಸಾತ್ವಿಕ ಮನವಿ ಬೇಡಿಕೆಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಹಾಗೆ ಎಲ್ಲ ಸವಾಲುಗಳನ್ನು ನಾವು ಸ್ವೀಕರಿಸ್ತೀವಿ, ಆದರೆ ಎಲ್ಲದಕ್ಕೂ ಕೆಲವೊಂದ್ಸಲ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ವಾಸ್ತವವನ್ನು ಅರ್ಥ ಮಾಡಿಕೊಂಡು ನಾನು ಜನರ ಜೊತೆಗಿದ್ದೀನಿ, ಅದು ನನ್ನ ಹೆಮ್ಮೆ, ನಾನು ಕೆಲಸ ಮಾಡೋದಷ್ಟೇ ನನ್ನ ಒಂದು ಜವಾಬ್ದಾರಿ ಅನ್ನುವ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಹಾಗೆಯೇ ಈ ಕ್ಷೇತ್ರದ ಮತದಾರರು ಇನ್ನೂ ಏನಾದರೂ ನಿರೀಕ್ಷೆಗಳಿದ್ರೆ ಅಥವಾ ಇನ್ನೂ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ, ಶಾಸಕರಿಗೆ ಇದನ್ನ ತಿಳಿಸಿದ್ರೆ ಒಳಿತಾದೀತು ಅಂತಿದ್ರೆ, ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ ಈ ಹೊತ್ತಿನ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.